ಟೈಮ್ ಬೇರೆ ಆಗೋಗೋದೇ ಗೊತ್ತಾಗಲ್ಲಪ್ಪ. ಕಣ್ಣು ಬಿಟ್ಟು ಕಣ್ಣು ಬಿಡೋದ್ರೊಳಗೆ ಮಧ್ಯಾಹ್ನ 1 ಗಂಟೆ ಆಗ್ಬಿಡುತ್ತೆ. ನಮಸ್ಕಾರ. ನಿಮ್ಮೆಲ್ರಿಗೂ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಕರ್ನಾಟಕದ ಮೂಲೆ ಮೂಲೆಗಳಿಂದ ನಾನ್ ವೆಜ್ ಹೋಟ್ಲವ್ರನ್ನ ಕರೆಸಿ ಅವರ ಕೈ ರುಚಿನ ತೋರಿಸುವಂತ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟ್ಲು. ನಮ್ಮ ಮಿಲ್ಟ್ರಿ ಹೋಟ್ಲಿಗೆ ಇವತ್ತು ಬರ್ತಾ ಇದ್ದಾರೆ ಬನಶಂಕರಿ ಮಿಲ್ಟ್ರಿ ಹೋಟ್ಲವ್ರು ಬರ್ತಾ ಇದ್ದಾರೆ. ಅಂದರೆ ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲವ್ರು ಸಿಕ್ಕಾಪಟ್ಟೆ ಫೇಮಸ್ಸು ನಮ್ಮ ಕತ್ರಗುಪ್ಪೆ ಕಡೆ. ಅವ್ರನ್ನ ಕರೆಸಿ ಒಂದು ದೊಣ್ಣೆ ಬಿರಿಯಾನಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಅವ್ರನ್ನೇ ಕರ್ಕೊಂಡ್ ಬರ್ತಾ ಇದ್ದೀನಿ. ನಮಸ್ಕಾರ, ಬನ್ನಿ. ಏನು ಸರ್ ತಮ್ಮ ಹೆಸರು? ರಾಜು. ರಾಜು ರಾಜು ಅವರು ಸಿಕ್ಕಾಪಟ್ಟೆ ಹೋಟ್ಲುಗಳಲ್ಲಿ ಕೆಲಸ ಮಾಡಿದ್ದಾರೆ. ಅಮರಾವತಿ ಹೋಟ್ಲು ತಮಿಳ್ನಾಡಲ್ಲಿ ಕೆಲಸ ಮಾಡಿದ್ರು. ತಮಿಳ್ನಾಡು ಬಿಟ್ಟು ಒಂದು 7-8 ವರ್ಷ ಆಂಧ್ರಾಗ್ ಹೋದ್ರು. ಅಲ್ಲೊಂದು ಸ್ವಲ್ಪ ಕೆಲಸ ಮಾಡಿದ್ರು. ಫೈನಲ್ ಆಗಿ ಏನ್ ನಿಮ್ಮ ಬಾಸ್ ಹೆಸರು? ಚೆನ್ನೇಗೌಡರು ಸಿಕ್ಕಿದ್ರು. ಪಾಪ ಅಲ್ಲಿ ಯಾಕೆ ಹೋಗ್ತೀಯಾ, ರಾಜ್ಯ ಎಲ್ಲ ಸುತ್ತಬೇಡ ಬಾ ಅಂತ ಕತ್ರಗುಪ್ಪೆ ಕರ್ಕೊಂಬಂದ್ರು. ಒಂದು ಹೋಟ್ಲು ಓಪನ್ ಮಾಡಿಸಿದ್ರು. ಬನಶಂಕರಿ ದೊನ್ನೆ ಬಿರಿಯಾನಿ ಇವ್ರನ್ನ ಕೂಡ್ಸಿದ್ರು. ದೊನ್ನೆ ಬಿರಿಯಾನಿ ಅಂದ ತಕ್ಷಣ ಬರೀ ನಾಟಿ ಸ್ಟೈಲ್ ಅಲ್ಲ ಸರ್, ನಮ್ದು ಚೈನೀಸು ಗಿನೀಸು ಕಾಳು ಸೂಪು ಎಲ್ಲ ಸಿಗುತ್ತೆ ಸರ್. ಎಲ್ಲ ತರ ಮಿಕ್ಸ್ ಅಂಡ್ ಮ್ಯಾಚ್ ಇದೆ ಸರ್ ನಮ್ದು ಅಂತ ಹೇಳಿದ್ರು ಚಿನ್ನೇಗೌಡರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬನಶಂಕರಿ ದೊನ್ನೆ ಬಿರಿಯಾನಿಯಿಂದ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀವಿ. ಚಿಲ್ಲಿ ಚಿಕನ್ ಮಾಡ್ತಾ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ಅಂದ್ರೆ ಬೇರೆ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂದ್ರೆ ಬೇರೆ. ಈ ನೀವು ಮಾಡ್ತಾ ಇರೋದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಅಮರಾವತಿ ಹೋಟೆಲ್ ಎಲ್ಲ ಕೆಲಸ ಮಾಡಿದ್ದಾರೆ, ತಮಿಳ್ನಾಡಲ್ಲಿದ್ದಾರೆ, ಒಂದು 6-7 ವರ್ಷ ಆಂಧ್ರದಲ್ಲೂ ಕೆಲಸ ಮಾಡಿದ್ದಾರೆ. ಅಂದ್ರೆ ಚಿಲ್ಲಿ ಚಿಕನ್ ಅದ್ಭುತವಾಗಿ ಮಾಡ್ತಾರೆ ಅಂತಾನೆ ಲೆಕ್ಕ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬನಶಂಕರಿ ದೊನ್ನೆ ಬಿರಿಯಾನಿಯಿಂದ ಅದ್ಭುತವಾದ ಒಂದು ಹೋಟ್ಲಿಂದ ಬಂದಿದ್ದಾರೆ. ನಿಮ್ಮ ಹೆಸರು ಅಂತ ಹೇಳಿದ್ರಿ? ರಾಜು. ರಾಜು ಅವರು ಬಂದಿದ್ದಾರೆ. ಒಳ್ಳೆ ಚೆಫ್, ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಂಧ್ರ ಸ್ಟೈಲಿನ ಚಿಲ್ಲಿ ಚಿಕನ್ ಮಾಡಿ ತೋರಿಸೋಕ್ಕೋಸ್ಕರ ಬಂದಿದ್ದಾರೆ. ಏನೇನು ತಂದಿದ್ದೀರಾ ರಾಜು? ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ವನಸ್ಪತಿ, ಚಿಲ್ಲಿ ಸಾಸ್, ಸೋಯಾ ಸಾಸ್, ಕಾರ್ನ್ಫ್ಲೋರ್, ವೆನಿಗರ್, ಮೊಟ್ಟೆ, ಹಸಿಮೆಣಸಿನಕಾಯಿ, ಅರಿಶಿನ, ಉಪ್ಪು. ಏನೋ ಒಬ್ಬೊಬ್ಬರದು ಒಂದೊಂದು ಚೇಷ್ಟೆಗಳು, ಒಂದೊಂದು ದೊಡ್ಡ ಒಂದೊಂದು ಚೇಷ್ಟೆಗಳು. ಎಲ್ಲ ಚಿಲ್ಲಿ ಚಿಕನ್ನೇ, ಆದರೆ ಒಂದೊಂದು ಹೋಟ್ಲಿರುವಂಥ ರುಚಿ ಒಂದು ಹೋಟ್ಲಲ್ಲಿ ಬರಲ್ಲ. ಅವ್ರದ್ದೇ ಆದಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಕ್ರಮ ಇರುತ್ತೆ. ಯಾವ್ಯಾವ ಕ್ರಮದಲ್ಲಿ ಮಾಡ್ತಾರೋ ಆ ಕ್ರಮದಲ್ಲಿ ಅಡುಗೆ ರುಚಿ ಬರ್ತಾ ಹೋಗುತ್ತೆ. ಯಾಕಂದರೆ ಯೂಶಲಿ ಚಿಲ್ಲಿ ಚಿಕನ್ ತುಂಬ ಜನ ತೋರಿಸ್ತಾರೆ, ಆದರೆ ನಾವು ಮಾಡೋ ಚಿಲ್ಲಿ ಚಿಕನ್ನೇ ಬೇರೆ ಸರ್ ಅಂತ ಇದ್ದಾರೆ ನಮ್ಮ ಬನಶಂಕರಿ ದೊನ್ನೆ ಬಿರಿಯಾನಿಯವರು. ಶುರು ಮಾಡೋಣ ಸರ್. ಏನು ಕೊಡಲಿ ನಿಮಗೆ? ಬಾಂಡ್ಲಿ. ಬಾಂಡಿ ಹೋಟ್ಲವ್ರಿಗೆ ಬಾಂಡಿ. ಓಕೆ. ಮನೆಯಲ್ಲಿದೆ ರಾಜಾ? ಊರಲ್ಲೇ ಇದ್ದಾರೆ. ತಮಿಳ್ನಾಡಲ್ಲಿದ್ದಾರಾ? ವೀಕ್ಲಿ ಒಂದು ಟೈಮ್ ಹೋಗಿ ಬರ್ತಾರೆ. ಅವ್ರನ್ನೇ ಕರ್ಸ್ಕೊಡ್ರಿ. ಕರ್ಸ್ಕೋಬೇಕು. ಏನ್ ಮಾಡೋದು ಅಲ್ಲೋದ್ರೆ ಊಟ ಫ್ರೀ, ತಿಂಡಿ ಫ್ರೀ, ಹಾಲು ಫ್ರೀ, ಗ್ಯಾಸ್ ಫ್ರೀ, ಸೀಮೆಣ್ಣೆ ಫ್ರೀ, ಅಕ್ಕಿ ಫ್ರೀ, ಲ್ಯಾಪ್ಟಾಪ್ ಫ್ರೀ, ಎಲ್ಲದಕ್ಕೂ ಫ್ರೀ ಅಲ್ಲಿ. ಇಲ್ಲಿ ಬಂದು ಎಲ್ಲದಕ್ಕೂ ಕಾಸು ಕೊಡಬೇಕು. ಟಿವಿ ಫ್ರೀ, ಲ್ಯಾಪ್ಟಾಪ್ ಫ್ರೀ, ಏನ್ ಬೇಕು ಎಲ್ಲ ಫ್ರೀ ಅಲ್ಲಿ. ಏನ್ ಮಾಡಕ್ಕಾಗುತ್ತೆ? ರಾಜು ತಮಿಳ್ನಾಡಿಂದ ಕೆಲ್ಸಕ್ಕೆ ಬರದೆ ಬಿಟ್ಬಿಟ್ಟವ್ರಿ ಕರ್ನಾಟಕಕ್ಕೆ ರೀ. ಏನಕ್ಕೆ ಹೇಳಿ? ಎಲ್ಲ ಫ್ರೀ, ಅಮ್ಮನ ಕೃಪೆ. ಹಾಕಿ. ಡಾಲ್ಡಾ ಹಾಕ್ತೀನಿ ಸರ್. ಡಾಲ್ಡಾ ಹಾಕಿ ಮಾಡೋದ ಇದನ್ನ? ಡಾಲ್ಡಾ ಹಾಕ್ತೀನಿ. ಓಕೆ. ಚಿಲ್ಲಿ ಮಿಕ್ಸಲ್ಲಿ ಹೊಡ್ಕೊಳ್ತೀನಿ. ಚಿಲ್ಲಿ ಮಿಕ್ಸಲ್ಲಿ ಹಾಕ್ಬಿಡ್ತೀನಿ. ಅರ್ಧ ಕೆಜಿ ಚಿಲ್ಲಿನಾ? 300 ಗ್ರಾಮ್ ಸೇರ್ಬಿಡ್ತೀವಿ ಇವತ್ತು ಮಾಡಿ. ವನಸ್ಪತಿ ಏನು ಹಾಕಿದ್ದಾರೆ? ಡಾಲ್ಡಾವನ್ನು ಇದಕ್ಕೆ ಹಾಕಿದ್ದಾರೆ. ಹೆಸರು ಹಾಕಿ ಸರ್. ಡಾಲ್ಡಾ ಹಾಕಿದ್ದೀನಿ. ಅದಕ್ಕೆ ಮೇಲೆ ಚಿಲ್ಲಿ ಹಾಕ್ತೀನಿ. ನಿಮ್ಮ ಹೋಟೆಲ್ ಹಿಂಗೆ ಮಾಡೋದಾ? ಚಿಕನ್ ಕಟ್ ಮಾಡಿ ಇಟ್ಟಿರೋದು ಹಾಕಿ ಸರ್. ಹಾಕಿ. ಫಸ್ಟು ವನಸ್ಪತಿ ಡಾಲ್ಡಾವನ್ನು ಹಾಕಿ ಚೆನ್ನಾಗಿ ಅದರೊಳಗೆ ರುಬ್ಕೊಂಡಿರೋಂಥ ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ನಂತರ ಚಿಕನ್ ಇದಕ್ಕೆ ಹಾಕಬೇಕು. ಹೇಳಿ ಸರ್. ನೆಕ್ಸ್ಟ್ ಉಪ್ಪು ಹಾಕ್ತಿದ್ದೀನಿ. ಎಲ್ಲಿ ಯಾವ ಹೋಟೆಲ್ ಕಲ್ತ್ರಿ ನೀವು ಕೆಲಸನ? ನಾನು ಫಸ್ಟು ಚೆನ್ನೈಯಲ್ಲಿ ಅಮರಾವತಿ ರೆಸ್ಟೋರೆಂಟಲ್ಲಿದ್ದೆ. ಓಕೆ. ಆಮೇಲೆ ಹೈದರಾಬಾದಲ್ಲಿ ಪ್ರಜಾ ಗ್ರೂಪಲ್ಲಿದ್ದೆ. ಓಹೋ. ಆಮೇಲೆ ಅದು ಬಿಟ್ಟು ಆಮೇಲೆ ಇಲ್ಲಿ ಮಸಾಲಾ ಹೋಟ್ಲಲ್ಲಿ ಮಾಡ್ತಾ ಇದ್ದೆ. ಸೌತ್ ಇಂಡಿಯಾ ಕಿಚನ್ ಕಿಂಗ್ ನೀವು. ಮಸಾಲಾ ಹೋಟ್ಲಲ್ಲಿ ಮಾಡ್ತಾ ಇದೆ. ನಮ್ಮ ಭಟ್ರು ಜೊತೆಗಿದ್ದಾರೆ. ಓಕೆ. ಅವರು ಇಲ್ಲಿ ಕರ್ಕೊಬಂದು ಚೆನ್ನೈಗೌಡರು ಇವರು ಹೆಸರು, ನಮ್ಮ ಯಜಮಾನ್ ಹೆಸರು. ಓಕೆ. ಅವ್ರು ಕರ್ಕೊಬಂದು ಸರ್ ಇಲ್ಲಿ ಮಾಡಕ್ಕೆ ಕೇಳ್ತಿದ್ದಾರೆ. ನಮ್ಮ ಎಕ್ಸ್ಪೀರಿಯನ್ಸ್ ನೋಡಿಬಿಟ್ಟು ಅವ್ರು ಇಲ್ಲಿ ಕರ್ಕೊಬಂದು ಮಾಡಕ್ಕೆ ಕೇಳ್ತಾ ಇದ್ದಾರೆ. ಓಕೆ. ಅದಕ್ಕೋಸ್ಕರ ಇಲ್ಲಿ ಬಂದೆ ನಾನು. ಒಳ್ಳೆ ಕೆಲಸ ಆಯ್ತು. ಆದ್ರೂ 8 ವರ್ಷದಿಂದ ಹೆಂಡ್ತಿನ ತಮಿಳ್ನಾಡಲ್ಲಿ ಬಿಟ್ಟು ಇಲ್ಲಿ ಮಾಡ್ತಾರ ತಪ್ಪು ಅನ್ಸಲ್ವಾಗರು? ಹಂಗಿಲ್ಲ ಸರ್, ವಾರ ಹೋಗಿ ಬರ್ತಾ ಇದೆ. ಅಲ್ಲ, ನೀನು ಹೋಗಲ್ಲ ಅಂತ ಹೇಳಿಲ್ಲ. ಚಿಲ್ಲಿ ಸಾಸ್ ಹಾಕ್ತೀನಿ. ಓಕೆ. ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಸ್ವಲ್ಪ ಸೋಯಾ ಸಾಸ್. ಇದು ಯಾವ ಜೊತೆ ಕಾಂಬಿನೇಷನ್ ರಾಜು? ಸರ್ ಇದು ಇದಕ್ಕೆ ಮುಂಚೆ ಬಂದು
ಈ ರಾಗಿ ರೊಟ್ಟಿಲಿ ತಿಂತಾ ಇದ್ದಾರೆ. ಇದನ್ನ ಇದನ್ನ ರಾಗಿ ರೊಟ್ಟಿಗೆ ತಿಂತಾ ಇದ್ದಾರೆ. ಇವಾಗ ಚಪಾತಿ ಪರೋಟಕ್ಕೆಲ್ಲ ಟಚ್ ಮಾಡ್ತಾ ಇದ್ದಾರೆ. ತಿಂತಾ ಇದ್ದಾರೆ. ಆಗುತ್ತಾ? ಆಗುತ್ತೆ. ಅಯ್ಯೋಪ್ಪ, 2 ದಿನ ರಜೆ ಹಾಕ್ಬೇಕು. ಭಾನುವಾರ ತಿಂದ್ರೆ ಸೋಮವಾರ ಮಂಗಳವಾರ ರಜೆ ಹಾಕ್ಬೇಕು. ಸ್ವಲ್ಪ ಅರ್ಶಿನ ಪುಡಿ, ನೇಚರ್ ಗ್ರೀನ್ ಕಲರ್ ಇದಕ್ಕೋಸ್ಕರ ಅರ್ಶಿನ ಪುಡಿ ಸ್ವಲ್ಪ ಹಾಕ್ತೀವಿ. ಓಕೆ. ಕೆಲ ಕಡೆ ಅಜಿನೋಮೋಟೊ ಯೂಸ್ ಮಾಡ್ತಾ ಇಲ್ಲ, ಇದು ಚೈನೀಸ್ ಸಾಲ್ಟು. ಓಕೆ. ಚೈನೀಸ್ ಸಾಲ್ಟ್. ಚೈನೀಸ್ ಸಾಲ್ಟಾ? ಚೈನೀಸ್ ಸಾಲ್ಟ್ ಅಂದ್ರೆ ಅಜಿನೋಮೋಟೊ ತಾನೆ? ಅಜಿನೋಮೋಟೊ. ಟೇಸ್ಟಿಂಗ್ ಪೌಡರ್. ಹಾಂ. ಚಿಕನ್ ಬೇಯ್ದಂಗೆ ಬೇಯ್ತಾ? ಹಾಂ, ಸ್ವಲ್ಪ ವಾಟರ್ ಹಾಕಿ. ಇನ್ನೇನಿದೆ ನಿಮ್ಮ ಹೋಟೆಲ್ ಸ್ಪೆಷಲ್? ಏನೇನು ಮಾಡ್ತೀರಾ? ಈಗ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚೈನೀಸ್, ಇಂಡಿಯನ್ ಸ್ಟೈಲು, ಚೈನೀಸ್ ಇಂಡಿಯನ್ ತಂದೂರಿ ಮಾಮೂಲಿ ಮಾಡ್ತಾ ಇದ್ದೀನಿ. ಮೇಯ್ನು ಅಲ್ಲಿ ಹೋಗ್ತಾ ಇರೋದು ಬಂದು ನಾಟಿ ಸ್ಟೈಲು. ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತೀರಾ? ಬೆಳಿಗ್ಗೆ ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಮೊಟ್ಟೆ ಏನಕ್ಕೋ ತಂದಿದ್ದೀರಾ ನೀವು? ಇದು ಎಗ್ ವೈಟ್ ತಗೊಂಡು ಲಾಸ್ಟ್ ಟಚ್ ಮಾಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ನೀರು ಹಾಕ್ಬೋದು ಸರ್. ಹಾಕೊಳ್ಳಿ ಸರ್, ಹಾಕೊಳ್ಳಿ. ಚಿಲ್ಲಿ ಚಿಕನ್ ಗ್ರೇವಿನ? ಚಿಲ್ಲಿ ಚಿಕನ್ ಗ್ರೇವಿ. ಚಿಲ್ಲಿ ಚಿಕನ್ ಗ್ರೇವಿನ ಮಾಡ್ತಾ ಇದ್ದಾರೆ ಬನಶಂಕರಿ ದೊನ್ನೆ ಬಿರಿಯಾನಿ. ಇದು ಎಗ್ ವೈಟ್ ತಗೊಳ್ತೀವಿ ಸರ್. ಮಾಡ್ಕೊಳ್ಳಿ ಸರ್. ಎಷ್ಟು ವರ್ಷ ಆಯ್ತು ನಿಮ್ಮ ಹೋಟ್ಲ್ ಓಪನ್ ಮಾಡಿ? ಇದು ವೈಟ್ ಮಾತ್ರ ತಗೊಳ್ತೀವಿ ಸರ್. ವೈಟ್ ಮಾತ್ರ ತಗೊಳ್ಳೋದಾ? ಎಲ್ಲೋ ವೇಸ್ಟಾ? ಹಾಂ, ಎಲ್ಲೋ ವೇಸ್ಟ್ ಅಂದರೆ ಕೆಲವು ಬೇರೆ ಐಟಮ್ ಯೂಸ್ ಮಾಡ್ಕೊಳ್ತೀವಿ. ಓಕೆ ಓಕೆ ಓಕೆ. ಎಲ್ಲೋ ತೆಗೆದ್ಬಿಡಿ. ಒನ್ಲಿ ವೈಟನ್ನ ಹಾಕಿ. ರೋಟಿ ಗೀಟಿ ಎಲ್ಲ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ದೋಸೆ ಇಡ್ಲಿ? ಹಾಂ, ಬೆಳಿಗ್ಗೆ ದೋಸೆ ಇಡ್ಲಿ ಕಾಲು ಸೂಪು. ಓಕೆ. ಫೇಮಸ್ ಆಗಿ ಫುಲ್ಲು ಬೆಳಿಗ್ಗೆ ಚೆನ್ನಾಗಿ ಕ್ರೌಡ್ ಇರುತ್ತೆ. ಓಕೆ. ಮತ್ತು ಭಾನುವಾರ ಸ್ವಲ್ಪ ಸಿಕ್ಕಲ್ಲ, ಅಷ್ಟೊಂದು ಕ್ರೌಡ್ ಇರುತ್ತೆ. ಓಕೆ. ಭಾನುವಾರ ನಾಟಿ ಕೋಳಿ ಮಾಡ್ತೀವಿ. ಬೆಳಿಗ್ಗೆ ನಾಟಿ ಕೋಳಿ ಫ್ರೈ ಇದೆ ಬೆಳಿಗ್ಗೆ ಟೈಮಲ್ಲಿ. ಬೆಳಿಗ್ಗೆ ಕಾಲು ಸೂಪು. ತಮಿಳ್ನಾಡು ಸ್ಟೈಲ್ ಏನು ಮಾಡಲ್ವಾ? ತಮಿಳ್ನಾಡು ಸ್ಟೈಲ್ ಇಲ್ಲಿ ನಾಟಿ ಸ್ಟೈಲ್ ಇದೆ, ಚೈನೀಸ್ ಇನ್ನೊಂದು ತಂದೂರಿ ಇದೆ. ತಮಿಳ್ನಾಡು ಸ್ಟೈಲ್ ಇನ್ನು ಇದು ಸ್ವಲ್ಪ ನಡೀತಾ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂತ ತಮಿಳ್ ಸ್ಟೈಲ್. ಓಕೆ ಓಕೆ, ಮಾಡಿ ಮಾಡಿ ಮಾಡಿ. ಸ್ವಲ್ಪ ಮುಚ್ಚಲಾಗಿ. ಯಾಕಂದ್ರೆ ತಮಿಳ್ನಾಡು ಸ್ಟೈಲ್ ಮಾಡಿದ್ರೆ ಹೋಗುತ್ತೆ. ಹಾಂ, ನೀವಿರುವಂಥ ಜಾಗದಲ್ಲಿ ಹಾಂ, ತೆಲುಗು ತಮಿಳ್ನಾಡು ಶೈಲಿ ಚೆನ್ನಾಗಿ ಹೋಗುತ್ತೆ. ಮಾಡ್ಬೋದು, ಮಾಡಿ. ಮುಚ್ಚಲಾಗಿ ಬಾಯ್ಲ್ ಮಾಡಿ ಪುಷ್ಪಣ್ಣ. ಅದಕ್ಕೆ ಮುಂಚೆ ಸ್ವಲ್ಪ ವೆನಿಗರ್ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ, ಅದೇನೇನು ಹಾಕ್ತೀರಾ ಹಾಕಿ. ಬಂದೆ ತಾಳಿ. ಏನು ಹಾಕ್ಬೇಕು ಇದಕ್ಕೆ? ವೆನಿಗರ್ ಸ್ವಲ್ಪ. ವಿನಿಗರ್ ಪ್ಲೀಸ್. ಇಲ್ಲೇ ಇದೆ. ಇದೆಯಾ? ಓಕೆ. ಮೊಟ್ಟೆ ಆಮೇಲೆ ಹಾಕದಾ? ಹಾಂ, ಲಾಸ್ಟಲ್ಲಿ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಇದು? 7 minutes. 7 minutes ಅಂದ್ರೆ ಒಂದು ಹಾಫ್ ಕೆಜಿ ಅಲ್ವಾ? ಹಾಫ್ ಕೆಜಿ ಆರ್ಡರ್ ಕೊಟ್ಟರೆ ಒಂದು 10 ನಿಮಿಷ ರೆಡಿ ಮಾಡ್ಕೊಡ್ತೀರಾ? ರೆಡಿ ಮಾಡಿಕೊಡ್ತೀವಿ. ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆ ಕೆಲಸ ಮಾಡೋಕ್ಕಿನ್ನ? ಟೋಟಲ್ 7 ಜನ ಇದ್ದೀವಿ. 7 ಜನ ಇದ್ದೀರಾ? ಎಷ್ಟು ಕೆಜಿ ಬಿರಿಯಾನಿ ಮಾಡ್ತೀರಾ ಒಂದ್ಸರಿಗೆ? ಬೆಳಿಗ್ಗೆ ಫಸ್ಟು 10 kg ಮಾಡ್ತೀವಿ. ಓಕೆ. ಆಮೇಲೆ 11:30 12 ಆಮೇಲೆ ಒಂದು 7 kg ಮಾಡ್ತೀವಿ. ಓಕೆ. ಅದು ನೋಡಿ ಅದು ಕ್ಲಿಯರ್ ಆಗಿದ್ಮೇಲೆ ನೈಟಿಗೆ ಮತ್ತೆ ಸಪ್ರೇಟ್ ದಮ್ ಮಾಡ್ತೀವಿ. ಓಕೆ. ನೈಟಲ್ಲಿ 3 ಸರಿ. ಯಾವುದೇ ಹೋಟ್ಲವ್ರು ಒಂದೇ ಸರಿ ಒಂದು ದೇಶದಲ್ಲಿ ಮಾಡಿ ಇಟ್ಬಿಡಲ್ಲ. ಗೊತ್ತಾಗುತ್ತೆ ಅವ್ರಿಗೆ. ಬೆಳಗ್ಗೆ ಒಂದು 10 kg ಹಾಕೋಣ, ಮಧ್ಯಾಹ್ನ ಊಟಕ್ಕೆ ಒಂದು 5 kg, ತಿರ್ಗಾ ಸಾಯಂಕಾಲ ಒಂದು 4 kg ಹಾಕ್ಕೊಂಡು ಮ್ಯಾನೇಜ್ ಮಾಡಿ. ಯಾಕಂದರೆ ಮಾಡಿರೋದು ಖಾಲಿ ಆಗಬೇಕು. ಎಷ್ಟೇ ರಶ್ ಇದ್ರು ಕಡೆಯಲ್ಲಿ ಒಂದು 50 ಪ್ಲೇಟ್ ಉಳಿದೋಯ್ತು ಅಂದರೆ ಬಾಗಿಲು ಹಾಕೋದೆ ಹೋಟ್ಲನ್ನ. ಅದರಿಂದ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಮ್ಯಾನೇಜ್, ಅದು ತುಂಬ ಇಂಪಾರ್ಟೆಂಟು ಹೋಟ್ಲ್ ಬಿಸ್ನೆಸ್ಸಲ್ಲಿ. ಬೆಳಗ್ಗೆಯಿಂದ ರಶ್ ಇತ್ತು ಸರ್, ರಾತ್ರಿ ಮಾಡಿದಾಗ ಒಂದು 50 ಬಿರಿಯಾನಿ ಮಿಕ್ಕೋಯ್ತು ಅಂತ ಹೇಳಿದ್ರೆ ಅವತ್ತಿನ ಲಾಭ ಎಲ್ಲ ಹೊಟ್ಟೋಗಿರುತ್ತೆ. ಅದರಿಂದ ಎಷ್ಟು ಬೇಕೋ ಅಷ್ಟೇ ಇಮಿಡಿಯೇಟ್ ಆಗಿ ಮಾಡ್ಕೊಳ್ತಾ ಇರ್ತಾರೆ. ಏನು ಮ್ಯಾಕ್ಸಿಮಮ್ ನಮ್ಗೆ ಬೇಕಂದ್ರೆ ಒಂದು ಅರ್ಧ ಗಂಟೆ, ಮ್ಯಾಕ್ಸಿಮಮ್ 35-40 ನಿಮಿಷ ಅದ್ಭುತವಾದ ಬಿರಿಯಾನಿ ಮಾಡಿಡ್ಬೋದು. ಏನಂತೀರಾ? ಅಷ್ಟೇ. ಕಾನ್ಫ್ಲೋರ್ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೈನೀಸಾ ಆಂಧ್ರ ಸ್ಟೈಲಾ? ಕಾನ್ಫ್ಲೋರ್ ಎಲ್ಲ ಹಾಕ್ತಿದ್ದೀರಾ? ಆಂಧ್ರ ಸ್ಟೈಲು, ಆಂಧ್ರ ಚೈನೀಸು ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಸ್ಟಾರ್ಟಿಂಗ್ ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂದ್ರೆ ಆಂಧ್ರದಿಂದ ಶುರು ಆಯ್ತು, ಸ್ವಲ್ಪ ಆ ಕಡೆ ಚೈನೀಸ್ ಕಡೆ ಹೋಗ್ತಾ ಇದೆ ಇವಾಗ. ಇಲ್ಲ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಸ್ಟಾರ್ಟ್ ಆಗಿದ್ದಂಗೆ ಅಂದ್ರೆ ಈರುಳ್ಳಿ ಮೆಣಸಿನಕಾಯಿ ಇದೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸಿಗೆ ಹೊಡೆದ್ಬಿಟ್ಟು, ಆಮೇಲೆ ಮೊಸರು ಹಾಕ್ಬಿಟ್ಟು, ಆಮೇಲೆ ಎಗ್ ವೈಟ್ ಹಾಕ್ಬಿಟ್ಟು, ಮತ್ತು ಚಿಕನ್ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಆಮೇಲೆ ಡಾಲ್ಡಾ ತುಪ್ಪ ಹಾಕೊಂಡು ಅದೊಂದು ಸ್ಟೈಲಲ್ಲಿ ಮಾಡ್ತಾ ಇದ್ವಿ. ಅದು ಹೋಗ ಹಿಂಗೆ ಈ ಸ್ಟೈಲ್ ಬಂದ್ಬಿಟ್ಟಿದೆ. ಈಗ ಹೋಗಿ ಈ ಸ್ಟೈಲ್ಗೆ ಬಂದ್ಬಿಟ್ಟಿದೆ. ಓಕೆ, ಹಾಕೊಳ್ಳಿ ಸರ್, ಮಜಾ ಹೊಡಿಲಿ. ಮಿಕ್ಸ್ ಮಾಡಿ. ಏನಿದು? ಕಾನ್ಫ್ಲೋರ್ ಹಾಕಿ ಸರ್, ಗಟ್ಟಿ ಹಾಕೋಸ್ಕರ ಹಾಕಿ. ಸ್ವಲ್ಪ ಗ್ರೇವಿ ನೀರ್ ತರ ಆಗಿರುತ್ತೆ. ಇದೊಂದ್ಸರಿ ಸ್ವಲ್ಪ ಅದ್ರೊಳಗೆ ಹೋಯ್ತು ಅಂತ ಹೇಳಿದ್ರೆ ಈ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಗ್ರೇವಿ ಆಟೋಮೆಟಿಕ್ ಆಗಿ ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಗಟ್ಟಿ ಆಗೋಯ್ತು ಗ್ರೇವಿ. ಚಿಲ್ಲಿ ಚಿಕನ್ ಗಟ್ಟಿ ಆದಂತ ಗ್ರೇವಿ ತಯಾರಾಯ್ತು. ಬಟ್ ಡಾಲ್ಡಾನೇ ಹಾಕೋದು ಅದಕ್ಕೆ ಫಸ್ಟ್? ತುಪ್ಪ ಹಾಕೊಂಡ್ರೆ ಚೆನ್ನಾಗಿರಲ್ಲ, ಡಾಲ್ಡಾನೇ ಹಾಕ್ಬೇಕು. ಡಾಲ್ಡಾನೇ ಹಾಕ್ತಾರೆ. ಲಾಸ್ಟ್ಗೆ ತುಪ್ಪ ಸ್ವಲ್ಪ ಹಾಕೊಂಡ್ರೆ ಸ್ಪೈಸಿ ಸ್ವಲ್ಪ ಅವಾಯ್ಡ್ ಮಾಡಿ. ಓಕೆ. ಎಗ್ ವೈಟ್ ಹಾಕ್ತೀವಿ. ಎಸ್, ಎಗ್ ವೈಟ್ ಅದು ಯೆಲ್ಲೋ ಕಲರ್ನ ತೆಗೆದ್ಬಿಟ್ಟಿದೀವಿ. ವೈಟ್ ಮಾತ್ರ ಇಟ್ಕೊಂಡಿದೀವಿ. ವೈಟ್ ಮಾತ್ರ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದೀವಿ. ಸಾಕಲ್ಲ? ಹಾಕೋಣ. ಒಳ್ಳೆ ಒಂದು ಚಿಲ್ಲಿ ಚಿಕನ್ ಅನ್ನ ಮಾತ್ರ ಮಾಡಿಸಿದ್ವಿ, ಚಿಲ್ಲಿ ಚಿಕನ್ ಗ್ರೇವಿನ ಮಾಡಿಸಿರ್ಲಿಲ್ಲ. ಇದು ಚಿಲ್ಲಿ ಚಿಕನ್ ಗ್ರೇವಿ ಚಪಾತಿ ರೋಟಿಗೆಲ್ಲ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ಸ್ವಲ್ಪ ಅನ್ನ ಕಲ್ಸ್ಕೊಂಡು ತಿನ್ಬೋದು. ಖಾರ ಆಗ್ತಾ ಇರುತ್ತೆ, ಬಿಡಕ್ಕೆ ಮನಸ್ಸು ಬರಲ್ಲ, ತಿನ್ನಕ್ಕೆ ಬಾಯಿ ರುಚಿ ಬೇಕು ಅಂತ ಇರುತ್ತೆ. ಇವೆಲ್ಲ ಬೇಕು ಅಂದರೆ ಈ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗ್ರೇವಿಲಿ ತಿನ್ನಬೇಕು. ಆಮೇಲೆ ಮಜಾ ನೋಡಬೇಕು.
ಇದನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಬನಶಂಕರಿ ದೊನ್ನೆ ಬಿರಿಯಾನಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಡಿಶರ್ಟ್ ಮಾಡೋಣ. ಹಾಂ ಮಾಡೋದು. ಚಿಲ್ಲಿ ಚಿಕನ್ ಗ್ರೇವಿ, ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗ್ರೇವಿ. ಏನಕ್ಕೆ ಚೆನ್ನಾಗಿರ್ತಿದ್ದು? ಚಪಾತಿ ಚೆನ್ನಾಗಿರುತ್ತೆ, ಪರೋಟ ಚಪಾತಿ ಚೆನ್ನಾಗಿರುತ್ತೆ. ತಂದಿದ್ದೀರಾ ನೀವು? ಚಪಾತಿ ಇದೆ, ತಂದಿದ್ದೀರಾ? ತಂದಿಲ್ಲ. ಮತ್ತೆ ಬರೀ ಕೈಲಿ ಬಂದ್ಬಿಟ್ರೆ ಹೆಂಗ್ ತಿನ್ನೋದು ನಾವು? ಏನದು? ತುಪ್ಪ ಫೈನಲ್ ಆಗಿ ತುಪ್ಪನ Final ಆಗಿ ತುಪ್ಪ. ಹಾಕಿ ಸರ್. ಸ್ಪೈಸಿ ಸ್ವಲ್ಪ ಲೆಸ್ ಮಾಡ್ತೀವಿ. ಅಬ್ಬಾ, ಯಾಕೆ ಅದ್ರೊಳಗೆ ಹಸಿಮೆಣಸಿನ್ಕಾಯಿ ಹಾಕೋದು, ಆಮೇಲೆ ಯಾಕೆ ಅದು ಖಾರ ಕಡಿಮೆ ಮಾಡೋದು? ಕಡಿಮೆ ಮಾಡೋದಿಲ್ಲ, ಅದು ತಿಂತಾ ಇದ್ರೆ ಸ್ಪೆಷಲ್ ಅದು ಇನ್ನ ಬೇಕು ಬೇಕು ಹಿಂಗೆಲ್ಲ ನೆಕ್ಬೇಕು ಅನ್ಸರ್ತಾರ. ಚಪಾತಿ ಒಂದು ದಾರಿ ಮಾಡ್ತಿ ಕೊಡ್ರಿ ಅದಕ್ಕೆ ಇವಾಗ. ಚಿಲ್ಲಿ ಚಿಕನ್ ರೆಡಿ ಆಗಿದೆ ಸರ್. ಓಕೆ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗ್ರೇವಿಯನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಜು ಅವ್ರು ಬಂದಿದ್ದಾರೆ, ಬನಶಂಕರಿ ದೊನೆ ಬಿರಿಯಾನಿಯಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಗ್ರೇವಿನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಫಸ್ಟು ಟೇಸ್ಟ್ ಮಾಡ್ತೀವಿ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ. ನೋಡಿದ್ರೆ ಗೊತ್ತಾಗಲ್ವೇನ್ರಿ, ಚೆನ್ನಾಗಿರುತ್ತೆ ಬಿಡ್ರಿ. ಬನ್ನಿ ಸರ್, ಕುತ್ಕೊಳ್ಳಿ. ರಾಜು, ಯಾರು ಬರ್ತಾರೆ ನಿಮ್ಮ ಜೊತೆಗೆ ಇವಾಗ? ನಮ್ಮ ಯಜಮಾನರು ಬರ್ತಾರೆ. ಬಂದವರ ಯಜಮಾನ್ರು? ಏನವ್ರ ಹೆಸರು? ಚೆನ್ನೈಗೌಡ. ಚೆನ್ನೈಗೌಡ್ರೆ, ಬನ್ನಿ ಸರ್. ನಮಸ್ಕಾರ ಗೌಡ್ರೆ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕುತ್ಕೊಳ್ಳಿ ಸರ್. ಗೌಡ್ರೆ, ಹೆಂಗೆ ಈ ಬಿಸ್ನೆಸ್ಗೆ ಬಂದಿದ್ದು ನೀವು? ಸರ್ ನಾವು 13 ವರ್ಷದಿಂದ ಕಾಮಾಖ್ಯಲ್ಲಿ ವೈಶಾಲಿ ಆಂಧ್ರ ಸ್ಟೈಲ್ ಹೋಟೆಲಿಂದ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೋ. ಕಾಮಾಖ್ಯ ಎಲ್ಲಿದೆ? ಕತ್ರಗುಪ್ಪೆ ಹತ್ರ ಕಾಮಾಖ್ಯ ಥಿಯೇಟರ್ ಇದೆಯಲ್ಲ, ಹೌದು. ಆಪೋಸಿಟ್ ವೈಶಾಲಿ ಅಂತ. ಅಲ್ಲಿದ್ರ ನೀವು? ಹೌದು. ನಮ್ಮ ಹೋಟ್ಲಲ್ಲಿ ಭಟ್ರು ನಿಮ್ಮ ಬಗ್ಗೆ ಹೇಳ್ತಾರೆ ಸರ್. ಹೌದಾ? ಅವರು ತಿಮ್ಮೇಗೌಡ್ರ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರತ್ತೆ ಅಂತ ಇದೆ. ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ. ನಿಮ್ಮ ಪ್ರೋಗ್ರಾಮ್ 2 ಗಂಟೆಗೆ ಟಿವಿಯಲ್ಲಿ ನೋಡ್ತಾರೆ. ಹೌದಾ? ಹೇಳ್ತಾ ಅವಾಗ ಹೇಳ್ತಾರೆ, ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ. ಟೇಸ್ಟ್ ಮಾಡಿ ಸರ್. ಇಲ್ಲಿ ತನಕ ನಮ್ಮ ಬಗ್ಗೆ ಹೇಳ್ತಾ ಇದ್ರು, ಇವತ್ತಿಂದ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಅದೇ ಇಂಪಾರ್ಟೆಂಟು. ಮಾಡ್ಬೇಕಂತ ಹೇಳಿದೆ ಸಖತ್ತಾಗಿರುತ್ತೆ ಇದು ಅಂತ. ಆಂಧ್ರಲ್ಲೂ ಕೆಲಸ ಕಲ್ತಿದ್ರೆ ಅಂದ್ರೆ ಚಿಲ್ಲಿ ಚಿಕನ್ ಮಾಡಕ್ ಬಂದಿಲ್ಲ ಅಂದ್ರೆ ಹೆಂಗಿದೆ ಗೊತ್ತಾ? ಚಿಲ್ಲಿ ಚಿಕನು ನಮ್ಮ ಫ್ರೆಂಡ್ ಒಬ್ಬ ಇದ್ರು ಗೌಡ್ರೆ, ಹೇಳಿ ಸರ್. ಒಂದು ಅನ್ನ ತಗೊಳ್ಳೋನು, ಈ ಚಿಲ್ಲಿ ಚಿಕನ್ ತೊಗೊಂಡ್ಬಿಡೋನು. ಚಿಲ್ಲಿ ಚಿಕನ್ ಗ್ರೇವಿ ಜಾಸ್ತಿ ತೊಗೊಳ್ಳೋನು, ಅಂದಲ್ಲಿ ಹಾಕಿ ಕಲಿಸ್ಕೊಂಡು. ಹೌದು ಸರ್, ನಮ್ಮಲ್ಲಿ ಇದ್ದಾರೆ ಕಸ್ಟಮರ್ ಎಷ್ಟೋ ಜನ ಇದ್ದಾರೆ, ಚಿಲ್ಲಿ ಚಿಕನ್ ಗ್ರೇವಿನೇ ಬೇಕು ಅಂತ ಕೇಳ್ತಾರೆ. ಗ್ರೇವಿ ಬೇಕು ಅಂತೇಳಿ ಬೇರೆ ಏನು ಮಿಕ್ಸ್ ಮಾಡ್ತಾ ಇರಲಿಲ್ಲಪ್ಪ ಅವನು. ಹೌದು. ಅನ್ನ ಹಾಕೊಳ್ಳೋನು, ಒಂದು ಚಿಲ್ಲಿ ಚಿಕನ್ ಪೂರ್ತಿ ತೊಗೊಂಡು ಕಲ್ಸ್ಕೊಂಡ್ಬಿಡೋನು. ಆಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ಬಿಡಿ, ಅದು ಬೇರೆ ವಿಚಾರ. ಎಲ್ಲ ತಿನ್ನೋದು ರುಚಿ ಇರುತ್ತೆ, ತಿಂದಾದ್ಮೇಲೆ ಗೊತ್ತಾಗುತ್ತೆ. ಹೇಗೆ ಸರ್ ಚಿಲ್ಲಿ ಚಿಕನು? ನೀವು ಮಾಡಿದ್ದಾರೆ, ನಾವು ಡೈಲಿ ನೋಡ್ತೀವಿ ಸರ್, ನೀವು ನೋಡ್ಬೇಕು ಈಗ. ಫಸ್ಟ್ ಕ್ಲಾಸ ಮಾಡಿದ್ರು, ಚೆನ್ನಾಗಿದೆ, ಸಕ್ಕತ್ತಾಗಿದೆ ರಾಜು, ಮಾತಾಡಂಗಿಲ್ಲ. ಮೊನ್ನೆ ಇದೆ ಸರ್, ಕಾಲು ಸೊಪ್ಪು ದೋಸೆ ಇಡ್ಲಿ ಚೆನ್ನಾಗಿ ಫೇಮಸ್ 7 ಗಂಟೆಗೆ ಬೆಳಗ್ಗೆ ಹೊತ್ತು ಒತ್ತಾರನೇ ಬೆಳಿಗ್ಗೆ 7 o'clock ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ನಮ್ಗೆ ಒಂದು 10 ಡಜನ್ ಕಾಲುವರೆಗೂ, ಬೆಳಿಗ್ಗೆ ಸಂಡೇ ಆದರೆ ಒಂದು 10 ಡಜನ್ ಕಾಲುವರೆಗೂ ಒಂದು 9:30 ಆಗಿಬಿಡುತ್ತೆ. ಮತ್ತೆ ರಿಪೀಟ್ ಮಾಡ್ತಾ ಇರ್ತೀವಿ, ಒಂದು 20 ಹಂಗೆ ಮಾಡ್ತಾ ಇರ್ತೀವಿ. ಹಂಗೆ ಮೂವಿಂಗ್ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಹೋದ ತಕ್ಷಣ ಮುದ್ದೆ ಸಿಗುತ್ತೆ, ಮುದ್ದೆ ಮಾಡ್ತೀವಿ. ಹೌದೇನು? ಮುದ್ದೆ, ಪರೋಟ, ಚಪಾತಿ. ಆ್ಯಕ್ಚುಲಿ ಯಾಕೆಂದರೆ ಒಂದು ಬಿರಿಯಾನಿ ಒಂದೇ ಆಗ್ಬಿಟ್ರೆ ಜನ ಎಲ್ಲ ಬೇರೆ ಸೈಡ್ಸ್ ಕೇಳ್ತಾರಲ್ಲ, ಹಾಗಾಗಿ ಪ್ರತಿಯೊಂದು ಮಾಡಿರ್ತೀವಿ. ನಿಮ್ಗೆ ತೋರಿಸ್ಬೇಕನ್ಬಿಟ್ಟು ಮೆನು ತಂದಿದ್ದೀವಿ. ಮೆನು ಇದೆ, ಒಂದು ಪ್ರತಿಯೊಂದು ಐಟಮ್ ಇದೆ. ದೊನೆ ಬಿರಿಯಾನಿ ಮಾಡಿ. ಆಯ್ತು ಸರ್, ಮಾಡೋಣ ಸರ್, ನೆಕ್ಸ್ಟ್ ಬಂದಾಗ ಮಾಡೋಣ. ಒಂದು ಫ್ರೀ ಹೋಮ್ ಡೆಲಿವರಿ ಸಹ ಇದೆ. ಈ ಥರ ಒಳ್ಳೆ ಒಂದು ಚಿಲ್ಲಿ ಚಿಕನು, ಮುದ್ದೆ, ಬಿರಿಯಾನಿ ತಿನ್ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕು ಇವ್ರನ್ನ. ಬನಶಂಕರಿ ದೊನ್ನೆ ಬಿರಿಯಾನಿ ರೆಡಿ ಆಗಿರ್ತಾರೆ. ನೀವು ಫೋನ್ ಮಾಡಿ ಸರ್. ಪರ್ಸನಲ್ ನಂಬರ್ 9880 464. ಏಯ್ ತಾಳ್ರಿ, ಬರ್ಕೊಳ್ಳೋದು ಹೆಂಗ್ರಿ ಕೊಡ್ರೆ? 9880 9880 464 464 284. 284 ಈ ನಂಬರ್ಗೆ ಫೋನ್ ಮಾಡಿ, ಬೇಕಾಗಿರೋದು ಆರ್ಡ್ರ್ ಮಾಡಿ, ಹೋಮ್ ಡೆಲಿವರಿನ ತರಿಸ್ಕೊಡಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ನಿಜವಾಗ್ಲೂ ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು ಕೊಡ್ರೆ. ಥ್ಯಾಂಕ್ ಯು ಸರ್. ಇನ್ನು ಪ್ರತಿಯೊಂದು ಐಟಮ್ ಇದೆ, ಬಂದು ಟೇಸ್ಟ್ ನೋಡಿದ್ರೆ ನಿಮಗೆಲ್ಲರೂ ಗೊತ್ತಾಗುತ್ತೆ. ಶ್ರೀ ಬನಶಂಕರಿ ದೊನ್ನೆ ಬಿರಿಯಾನಿ, ಬನಶಂಕರಿ 3rd ಸ್ಟೇಜ್, ಬೆಂಗಳೂರು. ಹೌದು ಸರ್. ನೋಡಿ ಸರ್, ಮಿಲ್ಟ್ರಿ ಹೋಟೆಲ್ ಮಾಡಿದ್ದೀರಾ, ಒಳ್ಳೆ ರುಚಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಲ್ ದಿ ಬೆಸ್ಟ್. ಚೆನ್ನಾಗಲಿ ಬಿಸ್ನೆಸ್ ಎಲ್ಲ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ರಾಜು, ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಪಾ. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು ಸರ್. ಓಕೆ ಸರ್. ಆಲ್ ದಿ ಬೆಸ್ಟ್. ಒಳ್ಳೆ ಶ್ರದ್ಧೆ, ಮಾಡಬೇಕು ಅನ್ನೋ ತಾಕತ್ತು, ಚೆನ್ನಾಗಿ ರುಚಿಯಾಗಿ ಮಾಡಬೇಕು ಅನ್ನೋ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಚಿಲ್ಲಿ ಚಿಕನ್ ಗ್ರೇವಿನ ಮಾಡಿದ್ದಾರೆ ಬನಶಂಕರಿ ದೊನೆ ಬಿರಿಯಾನಿಯವರು. ತುಂಬಾ ಸಕ್ಕತ್ತಾಗಿದೆ. ಮಾಡೋ ಕ್ರಮ ನೋಡ್ಕೊಂಡಿದ್ದೀರಾ. ಇವತ್ತೇ ಈಗಲೇ ಚಿಕನ್ನ ತರಿಸಿ ನಿಮ್ಮ ಮನೇಲೂ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಚಿಲ್ಲಿ ಚಿಕನ್ ಮಾಡೋ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ವನಸ್ಪತಿ, ರುಬ್ಬಿದ ಹಸಿ ಮೆಣಸಿನಕಾಯಿ, ಚಿಕನ್, ಉಪ್ಪು, ಚಿಲ್ಲಿ ಸಾಸ್, ಸೋಯಾ ಸಾಸ್, ಅರಿಶಿನ,
ಹಸಿ ಮೆಣಸಿನಕಾಯಿ ಮಿಶ್ರಣದ ನೀರು, ವೆನಿಗರ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಕಾರ್ನ್ಫ್ಲೋರ್ ಮಿಶ್ರಿತ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೊಟ್ಟೆಯ ಬಿಳಿ ಭಾಗ ಹಾಕಿ ಬಾಡಿಸಿದರೆ ಬನಶಂಕರಿ ದೊನ್ನೆ ಬಿರಿಯಾನಿ ಸ್ಪೆಷಲ್ ಚಿಲ್ಲಿ ಚಿಕನ್ ನಿಮ್ಮನೆಲ್ಲೂ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡೋಕ್ಕೋಸ್ಕರ ಬಹಳ ದೂರದಿಂದ ಬಂದಿದ್ದಾರೆ, ಕರ್ಕೊಂಡ್ ಬರ್ತಾ ಇದೀವಿ. ಮೇಡಮ್ ನಮಸ್ಕಾರ, ಬನ್ನಿ. ನಮಸ್ಕಾರ, ಏನ್ ತಮ್ಮ ಹೆಸರು? ಸೌಮ್ಯ ಅಶೋಕ್. ಸೌಮ್ಯ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಪ್ರೊಫೆಷನಲ್ ಫೋಟೋಗ್ರಾಫರ್ ಸರ್. ಪ್ರೊಫೆಷನಲ್ ಫೋಟೋಗ್ರಾಫರ್. ಓಕೆ, ಎಲ್ಲಿಂದ ಬರ್ತಾ ಇದೀರಿ? ಮೈಸೂರಿಂದ ಸರ್. ಮೈಸೂರಿಂದ ಬರ್ತಾ ಇದೀರಿ. ಏನ್ ಅಡುಗೆ ಮಾಡ್ತಾ ಇದೀರಿ? ಚಿಕನ್ ಚಿಲ್ಲಿ ಚಾಪ್ಸ್. ಚಿಕನ್ ಚಿಲ್ಲಿ ಚಾಪ್ಸಾ, ವೆರಿ ಗುಡ್. ಎಷ್ಟು ಜನ ಮಕ್ಕಳು? ಒಬ್ಳೆ ಸರ್. ಏನ್ ಮಾಡ್ತಾಳೆ ಮಗಳು? UKG ಸರ್. ಇವಾಗ UKGನಾ? ಅಮ್ಮನ ಮನೆ ಶಿವಮೊಗ್ಗ ಸರ್. ಶಿವಮೊಗ್ಗದವರ? ಮೈಸೂರು ಬಂದಿದ್ದೀರಾ? ಹೆಂಗಿದೆ ಮೈಸೂರು? ಪರವಾಗಿಲ್ಲ, ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ ಸರ್. ಶಿವಮೊಗ್ಗಗಿಂತ 100 ಪಾಲು ಚೆನ್ನಾಗಿದೆ ಮೈಸೂರು. ಹೌದು ಸರ್. ಹಾ, ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾರೆ ನೀವು? ಏನ್? ಚಿಕನ್ ಚಿಲ್ಲಿ ಚಾಪ್ಸ್. ಚಿಕನ್ ಚಿಲ್ಲಿ ಚಾಪ್ಸ್ ಮಾಡ್ತಾ ಇದ್ದೀರಾ? ಚಿಕನ್ ಚಿಲ್ಲಿ ಚಾಪ್ಸ್ ಮಾಡಕ್ಕೆ ಏನ್ ತಂದಿದ್ದೀರಾ? ಚಿಕನ್ ಚಿಲ್ಲಿ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಇದ್ರ ಜೊತೆಗೆ ಏನ್ ಚೆನ್ನಾಗಿರುತ್ತೆ ತಿನ್ನಕ್ಕೆ? ರೋಟಿ ತಗೊಂಡಿದ್ದೀನಿ ಸರ್. ಮೈಸೂರಿಂದನೇ? ಹಾ, ಮೈಸೂರು ರೋಟಿ ತಂದ? ಬೆಳಗ್ಗೆ ಮಾಡ್ಕೊಂಡು ತಗೊಂಡಿದ್ದೀನಿ. ವೆರಿ ಗುಡ್. ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಣ್ಲಿ. ಎಷ್ಟು ದೊಡ್ಡ ಬಾಣ್ಲಿ ಬೇಕು? ಎಷ್ಟಿದೆ ಚಿಕನ್? ಅರ್ಧ ಕೆಜಿ ಇದೆ ಸರ್. ಅರ್ಧ ಕೆಜಿಗೂ ರುಬ್ಕೊಳ್ಳೋದು ಏನಾರು ಇದೆಯಾ? ಹಾ ಸರ್. ಫಸ್ಟ್ ರುಬ್ಕೊಳ್ಳಿ. ಯಾವ ಬಾಣ್ಲಿ? ಒಗ್ಗರಣೆ ಹಾಕ್ಬಿಟ್ಟು ರುಬ್ಕೊತೀವಿ ಸರ್. ಏನ್ ಇಷ್ಟ ಮಾಡ್ರಿ ನೀವು ಮಾಡೋದು? ನಾನ್ ವೆಜ್ ಐಟಮ್. ಏನೇನ್ ಮಾಡ್ತೀರಾ? ಬಿರಿಯಾನಿ, ಕಬಾಬ್. ಹನುಮಂತ ಹೋಟ್ಲು ಕರ್ಕೊಂಡು ಹೋಗಿದಾರಾ ನಿಮ್ನ? ಇಲ್ಲ ಸರ್. ಮೈಸೂರು ಕರ್ಕೊಂಡು ಇಲ್ವಾ? ರೇ, ನಾ ಮನೆಯಲ್ಲೇ ಮಾಡ್ತೀನಿ ಸರ್. ಇವೆಲ್ಲ ಬೇಕಾಗಿಲ್ಲ. ಹನುಮಂತ ಹೋಟ್ಲು ಪಲಾವ್ ತಿನ್ಸಿಲ್ಲ ನಿಮ್ಗೆ ಇನ್ನ ಅವರು? ಫೋಟೋಗ್ರಾಫರ್ ಅಲ್ವಾ, ಕರ್ಕೊಂಡು ಹೋಗ್ತಾರೆ. ನಿಧಾನ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಏನು ಎಣ್ಣೆ ಹಾಕ್ಲಾ? ಹಾ ಸರ್. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಾ? ಮಗಳ ಹೆಸರೇನು? ಜ್ಯೋತ್ಸ್ನಾ. ಸ್ಕೂಲಿಗೆ ಹೋಗ್ತಾಳ? ಹಾ ಸರ್. ಯಾವ ಸ್ಕೂಲ್ ಸೇರಿಸಿದ್ರಿ? ರಾಮಕೃಷ್ಣ ವಿದ್ಯಾಕೇಂದ್ರ. ರಾಮಕೃಷ್ಣ ಯಾದಗಿರಿನ? ಅಲ್ಲ, ಕುವೆಂಪು ನಗರ. ಕುವೆಂಪು ನಗರ. ರಾಮಕೃಷ್ಣ ನಗರ. ನೆಕ್ಸ್ಟ್ ಏನ್ ಹಾಕೋಬೇಕು ಇದಕ್ಕೆ? ಜ್ಞಾಪಿಸ್ಕೊಂಡು ಮನೆ ನೀವು ಅಡುಗೆ ಮಾಡ್ತೀರಿ, ಯಜಮಾನ್ ಅಡುಗೆ ಮಾಡ್ತೀರಾ? ನೀವೇ ಮಾಡೋದಾ? ಈರುಳ್ಳಿ ಸರ್. ಎಸ್ ಮೇಡಮ್. ಸಾಕ ಇಷ್ಟ ಈರುಳ್ಳಿ? ಅರ್ಧ ಕೆಜಿ ಚಿಕನ್ಗೆ. ಮಲ್ಲಿ ಯಾರು ಇದ್ದೀರಾ? ನಾನು ನಮ್ಮ ನಿಮ್ಮಲ್ಲಿ ಯಾರು ಇದ್ದೀರಾ ಅಂತ ಕೇಳಿದ್ರೆ ನಾನು ಹೆಂಗ್ರಿ ಹೇಳಕ್ ಸಾಧ್ಯ? ಹೇಳ್ರಿ. ಯಜಮಾನ್ರು, ಅವರ ನಮ್ಮ ಭಾವ, Okay. ನಮ್ಮ ಅತ್ತೆ, ಓಕೆ ಅಕ್ಕ, ಓಕೆ ಇಬ್ರು ಮಕ್ಕಳು. ನಮ್ಮ ಅಕ್ಕನ ಮಗ, ನನ್ನ ಮಗ. ಓಕೆ. ಟೊಮೊಟೊ ಸರ್. ಎಸ್ ಮೇಡಮ್. ಇವತ್ತು ಇಲ್ಲೇ ಇರೋದಾ ಮೈಸೂರಿಗೆ ಹೊರಟ್ಬಿಡೋದಾ? ಮೈಸೂರಿಗೆ ಹೊರಡ್ಬೇಕು ಸರ್. ಏನ್ ರಾಜಕಾರಿಯನ ಇದ್ಬಿಟ್ಟು ಹೋಗೋದಲ್ವಾ? ಅರ್ಶಿನ ಪೌಡರ್ ಸರ್. ಹಾಕೊಳ್ಳಿ ಮೇಡಮ್. ಸ್ವಲ್ಪ ಚಿಲ್ಲಿ ಸರ್. ಸ್ವಲ್ಪ ಹಾಕೊಳ್ಳಿ. ಚಿಕ್ಕದ್ ಮಾಡೋಣ ಫ್ರೇಮು. ಫುಲ್ ಚಿಲ್ಲಿ. ಸ್ವಲ್ಪ ಸರ್. ರವಿಯವರ ಅಚ್ಚ ಖಾರದ ಪುಡಿ. ಆಮೇಲೆ ಚಿಕನ್ ಹಾಕೊಳ್ಳಿ. ಚಿಕನ್ ಹಾಕ್ತೀರಾ ಮೇಡಮ್? ಹಾಕಿ. ಅರ್ಧ ಕೆಜಿ ಚಿಕನ್? ಹ್ಞೂ ಸರ್. ನಿಮ್ಮ ಮನೆಗೆ ಎಷ್ಟು ಕೆಜಿ ಬೇಕು ಚಿಕನ್? 1.5 kg ಸರ್. 1.5 ಕೆಜಿ ಬೇಕಾ? ಏನ್ ಚೆನ್ನಾಗಿ ಮಾಡೋದು ನೀವು ಅಡುಗೆ? ಚಿಕನ ಮಟನ? 2 ಸರ್. ಯಜಮಾನ ನೀವು ಮಾಡೋದೇನು ಇಷ್ಟ? ಮಟನ್ ಸರ್. ಮಟನ್ ಸಾಂಬಾರು. ಮಟನ್ ಸಾಂಬಾರ್. ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸರ್. ಅದು ಬೇಯ್ತಾ ಇರಲಿ. ದಯವಿಟ್ಟು ಮಾಡ್ಕೊಳ್ಳಿ. ಉಪ್ಪು ಹಾಕ್ತೀನಿ. ಹಾಕಿ ಏನೇನು ಹಾಕ್ತೀರಾ ಹಾಕ್ಬಿಟ್ಟು ಇನ್ನ ಮಸಾಲೆ ಬರೋ ರುಬ್ಕೋಬೇಕಲ್ವಾ? ಹಾಂ ಸರ್. ಮಸಾಲೆ ಹಾಕಿ. ಈ ಬೇಯ್ಲಿಲ್ವಾ ಚೆನ್ನಾಗಿ? ಹಾಂ ಸರ್. ಸ್ವಲ್ಪ ನೀರು ಹಾಕ್ಬೇಕು ಸರ್. ಹಾಕಿ. ನೀರು ಹಾಕಿ ಮುಚ್ಬೋಣ. ಏನ್ ಚಿಕನ್ ಮಾಡ್ತಾರೆ ನಾವು? ಚಿಕನ್ ಚಿಲ್ಲಿ ಚಾಪ್ಸಾ? ಈ ಶಿವಮೊಗ್ಗದ ಇದು? ಮೈಸೂರದ? ಶಿವಮೊಗ್ಗದ? ಮೈಸೂರ್ದು. ಚಿಲ್ಲಿ ಚಾಪ್ಸ್ ಎಲ್ಲ ಮೈಸೂರಲ್ಲಿ ಮಾಡೋದು ಸುಮ್ಮನೆ. ನಾವು ಮರಾಠೀಸ್ ಮಾಡ್ತೀವಿ. ಮರಾಠೀಸ್ ಮಾಡ್ತೀರಾ? ಹಂಗನೇ ಮಾಡ್ಬೇಕು. ಬೆಳ್ಳುಳ್ಳಿ. ಎಸ್ ಮೇಡಮ್. ಬೆಳ್ಳುಳ್ಳಿ, ಶುಂಠಿ ಸರ್. ಸ್ವಲ್ಪ ಹಾಕಿ. ಬೆಳ್ಳುಳ್ಳಿ, ಶುಂಠಿ, ಹಸಿ ಕೊಬ್ಬರಿ, ತೆಂಗಿನಕಾಯಿ. ಓಕೆ. ಸ್ವಲ್ಪ ಸಾಕು ಸರ್. ಕೊಬ್ಬರಿ ಸಾಕಾ? ಸ್ವಲ್ಪನೇ? ಕೊತ್ತಂಬರಿ ಸೊಪ್ಪು ಹಾಕಿ ಮೇಡಮ್. ಧನಿಯಾ ಪೌಡರ್. ಧನಿಯಾ ಪೌಡರ್ ಇಲ್ಲಿಗೆ ಹಾಕಿ. ಎದಕ್ಕೆ ಅದಕ್ಕ? ಇದಕ್ಕೆ. ಯಾವ್ದಕ್ಕೆ ಅಂತ ಕರೆಕ್ಟಾಗಿ ಜ್ಞಾಪಿಸ್ಕೊಂಡು ಹಾಕ್ರಿ. ಗರಂ ಮಸಾಲ. ಓಕೆ, ಹಾಕ್ಬಿಡಿ. ಸ್ವಲ್ಪ ಗರಂ ಮಸಾಲ. ಇನ್ನೇನು ಹಾಕ್ಬೇಕು? ಮುಚ್ಬೋಣ? ಇದು ಕಾಳು ಮೆಣಸು ಬೇಕು ಸರ್. ಕಾಳು ಮೆಣಸು ಅಲ್ಲೇ ತಗೊಳ್ಳಿ. ಒಗ್ಗರಣೆ ಡಬ್ಬಿಲಿದೆ ನೋಡಿ. ಇಷ್ಟು ಸರ್. ಹಾಕ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಡ್ರಿ. ಅಡಿಗೆ ಯಾರು ಮಾಡ್ತಾರೆ ಮನೇಲಿ ಮೇಡಮ್? ನಾವೇ. ನೀವೇ ಮಾಡೋದಾ? ನಿಮ್ಮನ್ನ ನೋಡಿ ಮರ್ತೋಗ್ತಾ ಇದೆ. ನಮ್ಮ ನೋಡಿ ಮರ್ತೋಗ್ತಾ ಇದೆಯಾ? ಅಯ್ಯೋ, ಎಲ್ಲಿ ಯಜಮಾನ್ ಇಲ್ಲೇ ಇದ್ದಾರೆ ತಾನೆ? ಸಾರ್, ಇವರೇ ಅಡಿಗೆ ಮಾಡೋದಾ? ಚೆನ್ನಾಗಿ ಮಾಡ್ತಾರ ಸಾರ್? ಹೋಗ್ಲಿ ಬಿಡಿ, ಏನ್ ಮಾಡ್ಕೊಳಕ್ಕಾಗುತ್ತೆ. ಇರ್ಲಿ ಬಿಡಿ ಸಾರ್. ಸರಿ, ಇದು ರುಬ್ಕೋಬೇಕು. ರುಬ್ಕೊಳ್ಳಿ. ಮಸಾಲೆ ರೆಡಿ ಆಯ್ತು. ಹಾಕೋಣ? ಸರ್. ಮರಾಠಿ ಮಸಾಲಾನಾ? ಹಾಕಿ. ಚಿಲ್ಲಿ ಚಾಪ್ಸ್, ಚಿಕನ್ ಚಿಲ್ಲಿ ಚಾಪ್ಸ್ನ ಮಾಡ್ತಾ ಇದ್ದಾರೆ ಸೌಮ್ಯ ಅಶೋಕ್ ಅವರು. ಮೈಸೂರಿನಿಂದ ಬಂದಿದ್ದಾರೆ. ಮೈಸೂರಿಂದ ಬಂದು ಒಳ್ಳೆ ಒಂದು ಚಿಕನ್ ಅನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಈಗ ಗ್ರೀನ್ ಚಿಲ್ಲಿ ಸ್ವಲ್ಪ ಹಿಂಗೆ ಹಾಕ್ರಿ. ನಿಮ್ಗೆ ಖಾರ ಇಷ್ಟ ಅಲ್ವಾ? ಹೌದು,
ಬರೀ ಖಾರ ತಿಂತಾ ಇರ್ತೀವಿ ನಾವು ರೀ. ಹೆಂಗ್ರಿ ಖಾರ ಇಷ್ಟ ಆಗುತ್ತೆ? ನೋಡ್ತೀವಲ್ಲ ಡೈಲಿ. ಹಂಗಂತೀರಾ? ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಸೌಮ್ಯ? ಫ್ರೀ ಟೈಮಲ್ಲಿ ಮನೆಯವ್ರಿಗೆ ಹೆಲ್ಪ್ ಮಾಡ್ತೀವಿ. ಏನ್ ಮನೆಯವ್ರಿಗೆ ಹೆಲ್ಪ್ ಮಾಡೋದು? ಮನೆಯವ್ರು ಫೋಟೋಗ್ರಾಫ್ ಐತೆ, ಅವ್ರಿಗೇನು ಹೆಲ್ಪ್ ಮಾಡೋದು? ಫ್ಲಾಶ್ ಹಾಕ್ತೀರಾ ನೀವು ಅವ್ರಿಗೆ? ಅವರು ಡಿಸೈನರ್. ಏನ್ ಡಿಸೈನ್ ಮಾಡ್ತಾರೆ ಯಜಮಾನ್ರು? ಫೋಟೋ ಇದೆಲ್ಲ ಮಾಡ್ತಾರಾ? ಮದುವೆ ಇದೆಲ್ಲ ಆಲ್ಬಮ್ ಎಲ್ಲ ಮಾಡ್ತಾರಾ? ಅದನ್ನ ನಾನು ಹೆಲ್ಪ್ ಮಾಡ್ತೀನಿ ಸರ್. ಓಕೆ. ಅವ್ರು ನೋಡಿದ್ರೆ ಏನು ಮಾಡಲ್ಲ ಸರ್ ಅಂದ್ರು, ನೀವು ನೋಡಿದ್ರೆ ಹೆಲ್ಪ್ ಮಾಡ್ತೀವಿ ಅಂತೀರಾ. ಮತ್ತೆ ಎಲ್ಲೆಲ್ಲಿ ಹೋಗ್ತೀರಾ ಮೈಸೂರು ಬೇಜಾರದಾಗ ತಿನ್ನಕ್ಕೆ? ಕರ್ಕೊಂಡು ಹೋಗ್ತಾರೆ ಸರ್. ಕರ್ಕೊಂಡು ಹೋಗ್ತಾರೆ. ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಹೇಳ್ರಿ. ಹೇಳ್ರಿ ಎಲ್ಲ ಕಡೆ ಮೈಸೂರು ಕರ್ಕೊಂಡು ಹೋಗ್ತಾರೆ ಸರ್. ಎಲ್ಲೆಲ್ಲಿ ಕರ್ಕೊಂಡು ಹೋಗೋರು ಹೇಳ್ರಿ. ಸಂಡೇ ವೀಕ್ಲಿ ಸಂಡೇ ಯಾವಾಗ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀರಾ ಹೇಳ್ರಿ? ಸುಮ್ಮನೆ ಹೊರಗಡೆ ಹೋಗೋದು. ಸುಮ್ಮನೆ ಹೊರಗಡೆ ಹೋಗೇನ್ರಿ ಅದ್ರಿ? ತಿನ್ನಕ್ಕೆ ಯಾವ ಹೋಟ್ಲು ಕರ್ಕೊಂಡು ಹೋಗ್ತಾರೆ ಸಂಡೇ ಒಂದ್ ಹೇಳ್ರಿ. ನಂಗೆ ದೋಸೆ ಅಂದ್ರೆ ಇಷ್ಟ ಸರ್. Okay, ಅಲ್ಲಿ ಎಲ್ಲಿ ದೋಸೆ ತಿನ್ನಕ್ಕೆ ಪಾಯಿಂಟ್ ಅಂತ ನಮ್ಮ ಏರಿಯಾದಲ್ಲಿ ಇದೆ. ಅಲ್ಲಿಗೆ ಹೋಗ್ತೀರಾ? ಆಮೇಲೆ ಚಾಟ್ಸ್ ಓಕೆ. ಅಷ್ಟೇ ಸರ್. ಮೈಲಾರಿ ದೋಸೆ ತಿನ್ನಿದ್ದೀರಾ? ಮೈಲಾರಿ ದೋಸೆ ತಿಂದಿದ್ದೀನಿ. ಹನುಮಂತು ಪಲಾವ್ ತಿನ್ನಿದ್ದೀರಾ? ಹನುಮಂತು ತಿಂದಿಲ್ಲ, ತಿನ್ಬೇಕು ನೆಕ್ಸ್ಟ್. ಅಶೋಕ್, ಯಾಕೆ ನಾನು ಹನುಮಂತು ಪಲಾವ್ ಕೊಡ್ತಿಲ್ಲ ಅವ್ರಿಗೆ? ಕರ್ಕೊಂಡೋಗ್ರಿ ರೀ. ಹೇಳಿ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಬಿಡಿ. ಮುಚ್ಚೋಣ ಸ್ವಲ್ಪ ಹೊತ್ತು. ಸರ್ ಸ್ವಲ್ಪ ಇನ್ನೂ ಸ್ವಲ್ಪ ತಿರ್ಗಿಸ್ಬೇಕಾ? ತೇಗು ಮೆಸ್ ಗೊತ್ತಾ? ತೇಗು ಮೆಸ್ ಅಂತಿದೆ. ಇಲ್ಲ ಸರ್. ಏನ್ರಿ ರೀ ನೀವು? ಲಕ್ಷ್ಮಣ್ ಮೆಸ್ಸು? ಮೆಸ್ಸಿಗೆಲ್ಲ ಹೋಗಲ್ಲ ಸರ್ ನಾವು. ನಿಮ್ಮ ಯಜಮಾನ್ರಿಗೆ ಕೇಳ್ತೀನಿ ಬಿಡಿ. ಆಮೇಲೆ ಮನೆಯಲ್ಲೇ ಮಾಡ್ತೀವಿ ಸರ್ ನಾವೆಲ್ಲಾನು. ನೀವೇ ಮಾಡ್ಬಿಡ್ತೀರಾ ಮನೇಲಿ? ಹೋಟ್ಲಿಗೆ ಹೋಗೋದು ಅಂತೀರಾ? ಸರ್ ನಿಮ್ ನೋಡಿ ಎಲ್ಲಾನು ಮನೆಯಲ್ಲೇ ಮಾಡಿ. ಮಲ್ಲೇ ಮಾಡ್ಕೊಂಡು ಕಲ್ತ್ಬಿಟ್ಟಿದ್ದೀರಿ. ಛೇ ಹೋಟ್ಲವ್ರೆಲ್ಲ ಬೈಕೋತಾರ ಅಂದ್ರೆ ನೀವು. ಇನ್ನ ಬೇಯ್ಬೇಕಾ? ಇನ್ನೂ ಸ್ವಲ್ಪ ಬೇಯ್ಲಾ? ಚಿಕನ್ ಸ್ವಲ್ಪ ಬೇಯ್ಬೇಕು ಸರ್. ಇನ್ನು ಸ್ವಲ್ಪ ನೀರು ಹಾಕೋಣ ಸರ್. ಹಾಕಿ ಮೇಡಮ್. ಇನ್ನೇನು ವಿಶೇಷವಾದ ಮರಾಠಿ ಅಡಿಗೆಗಳು ಮಾಡ್ತೀರಾ ಮನೇಲಿ? ಅದು ರೋಟಿ ಮಾಡ್ತೀವಿ ಸರ್. ಇವಾಗ ತಂದಿದ್ದೀನಿ ನಿಮ್ಗೆ ಅಂತ. ರೋಟಿ. ಆಮೇಲೆ ಅದು ಬಿಳಿ ಹೋಳಿಗೆ ಅಂತಾರೆ. ಆಯ್ತು. ಬೇರೆ ನಾವು ರೋಟಿ ಅಂತೀವಿ. ಆಯ್ತು. ಚಿಕನ್ ಮಟನ್ ನಾನ್ ವೆಜ್ಜೇ ಜಾಸ್ತಿ ಸರ್. ನಾನ್ ವೆಜ್ ಜಾಸ್ತಿ ಮನೇಲಿ. ಬಿರಿಯಾನಿ ಮಾಡ್ತೀರಾ? ಪಲಾವು? ಹ್ಞೂ ಸರ್. ವೀಕ್ಲಿ ಒನ್ ಡೇ ಇರಲೇಬೇಕು. ವೆರಿ ಗುಡ್. ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ಬಿರಿಯಾನಿ ಇಷ್ಟ ಸರ್. ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಇಷ್ಟ. ಮಾಡ್ಬೇಡ ಅನ್ನೋದೇನು? ಇದನ್ನ ಮಾತ್ರ ಮಾಡ್ಬೇಡ ಸ್ವಾಮಿ, ಇಲ್ಲ, ಇದನ್ನ ಮಾಡಕ್ ಬರಲ್ಲ ಅಂತ ಏನು ಹೇಳಿಲ್ವಾ ಇನ್ನ ಅವರು? ಯಾವುದು ಹೇಳಿಲ್ಲ ಸರ್. ನೋಡಿ ನಿಮ್ ಕಂಡ್ರೆ ಎಷ್ಟು ಪ್ರೀತಿ ಇನ್ನ ಹೇಳಿಲ್ಲ. ಆದ್ರೂ ಪಾಪ ಕಷ್ಟಪಟ್ಕೊಂಡು ತಿಂತಾ ಇದಾರೆ. ಹೇಳ್ತಾರೆ, ಸದ್ಯದಲ್ಲೇ ಹೇಳ್ತಾರೆ. ಡೋಂಟ್ ವರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೌಮ್ಯ ಅಶೋಕ್ ಅವರು ಬಂದಿದ್ದಾರೆ. ಮೈಸೂರಿನಿಂದ ಬಂದಿದ್ದಾರೆ. ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ. ಅದ್ಭುತವಾಗಿರುವಂತ ಒಂದು ಅಡುಗೆನ ಮಾಡಿ ತೋರ್ಸೋಕ್ಕೋಸ್ಕರ ಬಂದಿದ್ದಾರೆ. ಏನ್ ಆಗ್ತಾ ಇದೆ ಅನ್ಕೊಂಡಿದೀನಿ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಬೇಯ್ಲಿ ನಿಧಾನಕ್ಕೆ. ನಮ್ಮ ಅತ್ತೆಗಂತೂ ತುಂಬಾ ಇಷ್ಟ ಸರ್. ಏನಿದಾ? ಅಲ್ಲ ನಿಮ್ ಪ್ರೋಗ್ರಾಮು. ಹೌದಾ? ಕರ್ಕೊಂಬರ್ಬೇಕಾಯ್ತು ಅವ್ರನ್ನೂ? ಬರ್ಲಿಲ್ಲ ಸರ್, ಸ್ವಲ್ಪ ಹುಷಾರಿರ್ಲಿಲ್ಲ. ಡೈಲಿ 2 hours ಬರುತ್ತಲ್ಲ ಸರ್. 1 ಗಂಟೆಯಿಂದ 2 ಗಂಟೆ, 2 ಗಂಟೆಯಿಂದ 3 ಗಂಟೆ. ಹೌದು, 1 ರಿಂದ 2 ಗಂಟೆ, ಒಗ್ಗರಣೆ ಬಿ 2 ರಿಂದ 3 ಹಾಕ್ತಾರೆ. ಹೌದೌದು. ಅದನ್ನು ಡೈಲಿ ಏನ್ ನಿಮ್ ಮತ್ತೆ ಖುಷಿ? ಏನ್ ನಾಳೆಯಿಂದ ಮಧ್ಯಾಹ್ನ ಹೊತ್ತು ಬೆಳೆಯೋದು ನೀವೇ ಬರ್ತಾ ಸರ್ ನನ್ಗೆ. ನೀವು ಹೋಗಿ ಮಾಡಂತನಾ? ಹ್ಞೂ ಸರ್. ಅವ್ರ ಅಡುಗೆ ಎಲ್ಲ ಮಾಡ್ತಾರಾ? ಹ್ಞೂ ಸರ್ ಮಾಡ್ತಾರೆ. ಅವರು ತುಂಬಾ ಅವರಿಂದನೇ ಕಲ್ತಿರೋದು ಸರ್. ನಾನು ಮದ್ವೆಗಿಂತ ಮುಂಚೆ ಕಲ್ತಿರ್ಲಿಲ್ಲ ಸರ್. ಎಷ್ಟು ಜನ ಮಕ್ಳು ನಿಮ್ಮ ಅಮ್ಮ ನೀವು? ಇಬ್ರು ಸರ್. ಇಬ್ರು ಹುಡುಗಿ. ಇಬ್ರು ಹುಡುಗಿರೆ? ಇವ್ರು ದೊಡ್ಡ ಹುಡುಗಿನ ಚಿಕ್ಕ ಹುಡುಗಿನ ನೀವು? ನಾವು ದೊಡ್ಡವ್ರು ಸರ್. ಸಣ್ಣವ್ರು ಇನ್ನ ಇದಾರಾ? ಅವ್ರದ್ದು ಮದ್ವೆ ಆಯ್ತು ಸರ್. ಅವರು ಇವಾಗ ಕಲಿತಾ ಇದಾರೆ. ಇಬ್ರು ಕಲ್ತಿರ್ಲಿಲ್ಲ? ನಿಮ್ಮನ್ನ ಕರ್ಕೊಂಡ್ಬಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹಾಕಿ ಮೈಸೂರಿನಲ್ಲಿ ಕಲ್ಸಿದ್ರಾ? ಇಲ್ಲ, ಮನೇಲೆ. ಅದೇ ಮನೇನೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್? ಮನೇಲೆ ಕಲ್ಸಿದ್. ನಮ್ಮ ಅತ್ತೆನೇ ಕಲ್ಸಿದ್ ಸರ್. ಓಕೆ ಓಕೆ. ಏನ್ ನಿಮ್ಮ ಅತ್ತೆಯವ್ರ ಹೆಸರು? ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅವರೇ ನಮಸ್ಕಾರಮ್ಮ. ನೋಡಿ, ಒಂದು ಒಳ್ಳೆ ಸೊಸೆ ಹೇಳ್ತಾ ಇದಾರೆ, ನಮ್ಮ ಅತ್ತೆಯಿಂದ ಅಡುಗೆ ಕಲ್ತಿದ್ದು. ಮದುವೆ ಮಾಡಿದಾಗ ನನಗೇನೂ ಗೊತ್ತಿರಲಿಲ್ಲ, ನಿಮ್ಮಿಂದ ಅಡುಗೆ ಕಲ್ತಿದ್ದಂತೆ, ನೀವು ಹೇಳಿದ್ದಕ್ಕೆ ಅಡುಗೆ ಮಾಡಕ್ಕೆ ಬಂದಿದ್ದಂತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮ್ಮ ತಾಯಿಗೂ ತುಂಬಾ ಖುಷಿ ಸರ್. ನಿನ್ನೆ ಫೋನ್ ಮಾಡಿ ಹೇಳಿದಾಗ ಹೋಗು ಹೋಗು ಅಂತ. ಹೋಗು ಹಿಂಗೆಲ್ಲ ಮಾತಾಡ್ತಾರೆ, ಡೈರೆಕ್ಷನ್ ಎಲ್ಲ ಹೇಳಿದ್ರೆ ಸ್ವಲ್ಪ. ನನ್ನ ತಂಗಿ ನಮ್ಮಮ್ಮ ತುಂಬಾ ಇಷ್ಟಪಟ್ರು ಸರ್. ಹೋಗು. ಹೌದಾ? ಸ್ವಲ್ಪ ಗಟ್ಟಿಯಾಗಿ ಮಾತಾಡು, ಹೆದರ್ಕೋಬೇಡ, ಸರ್. ಚೆನ್ನಾಗಿ ಮಾತಾಡು ನೀನು. ಹಂಗೆಲ್ಲ ಹೇಳಿದ್ರಾ? ಇವೆಲ್ಲ ಹೇಳ್ಕೊಟ್ಟಿರ್ತಾರೆ ಮನೇಲಿ. ಹಾ, ಇನ್ನ ಇದೆಯೇನ್ರಿ? ಸ್ವಲ್ಪ ಹಾಕ್ರಿ ಟೇಸ್ಟಿಗೆ ನಿಮ್ಗೆ. ಓಕೆ, ಶ್ರೀಕೃಷ್ಣ ತುಪ್ಪ ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಆಯ್ತಾ? ಹ್ಞೂ ಸರ್. ಮುದ್ದೆಗಿದ್ದೆ ಮಾಡ್ತೀರಾ ಶಿವಮೊಗ್ಗದವರು? ಹ್ಞೂ ಸರ್. ಡೈಲಿ ಮುದ್ದೆ ಇರಲೇಬೇಕು. ಯಜಮಾನ್ರಿಗ? ಹ್ಞೂ, ನಮ್ಮ ಅತ್ತೆಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕು ಸರ್. ಸಾಕಾ? ಸರಿ. ಯಾರ್ರೀ ಕೊತ್ತಂಬರಿ ಸೊಪ್ಪು ಇಷ್ಟ ಅಂತ ಹೇಳ್ಬಿಟ್ರಾ? ಕೊತ್ತಂಬರಿ ಸೊಪ್ಪು ಹಾಕಾರ ಏನಕ್ಕೆ ಹಾಕಲ್ಲ ಅಂತ ಹೇಳಿದ್ರೆ, ಈ ಬಂದವ್ರಿಗೆ ಏನಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಹಿಂಗೆ ಹಾಕ್ಬಿಡ್ತಾರೆ. ಆ ಮಾಡಿರೋದೇ ಮುಚ್ಚೋಗುತ್ತೆ. ಇವಾಗ ನೀವು ಮಾಡಿರೋದು ಕಾಣ್ಬೇಕಲ್ವಾ? ಬರೀ ಕೊತ್ತಂಬರಿ ಸೊಪ್ಪು ಕಾಣ್ತಾರೆ, ಏನ್ ಗೊತ್ತಾಗುತ್ತೆ? ಓ, ಅದು ಇಷ್ಟ ಇಲ್ಲ ಅಂತಾನ? ಮುಳ್ಳಿವ್ರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲ ಅಂತಾನ? ಗುಡ್. ಏನು ಹೇಳ್ಬೇಕು? ಏನಾರು ಒಂದು ಹೇಳ್ರಿ. ಚಿಕನ್ ಚಿಲ್ಲಿ ಚಾಪ್ಸ್ ರೆಡಿ ಆಗಿದೆ ಸರ್, ತಗೊಳ್ಳಿ. ಇಷ್ಟನೇ ಹೇಳಕ್ ಹೇಳಿದ್ ನಿಮ್ಗೆ? ಗೊತ್ತಿಲ್ಲ. ಏನ್ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಕರೆಕ್ಟಾಗಿ ಹೇಳ್ರಿ, ಏನಾರು ನಿಂತ್ಕೊಂಡು ಕರೆಕ್ಟಾಗಿ ಹೇಳ್ಬಿಡಿ. ಚಿಕನ್ ಚಿಲ್ಲಿ ಚಾಪ್ಸ್ ರೆಡಿ ಆಗಿದೆ, ತಗೊಳ್ಳಿ ಸರ್. ಆಮೇಲೆ ಇನ್ನೊಂಥರ ಹೇಳಿ. ಚಿಕನ್ ಚಿಲ್ಲಿ ಚಾಪ್ಸ್ ರೆಡಿ ಆಗಿದೆ ಸರ್, ನಿಮಗೆ ತಗೊಳ್ಳಿ. ಚೆನ್ನಾಗಿಲ್ಲ ಅಂದ್ರೆ ಎಲ್ರಿಗೂ ಕೊಡಿ. ರೇ ಕೊಡ್ರಿ. ಇಲ್ಲಿ ಮೈಸೂರಿಂದ ಬಂದಿದ್ದಾರೆ ಸೌಮ್ಯ ಅಶೋಕ್ನವರು. ಒಳ್ಳೆ ಒಂದು ಅದ್ಭುತವಾಗಿರುವಂಥ ಚಿಲ್ಲಿ ಚಾಪ್ಸ್ ಚಿಕನ್ ಅನ್ನ ಮಾಡಿದ್ದಾರೆ.
ಚೆನ್ನಾಗಿ ಮಾಡಿದ್ದಾರೆ, ಮಾಡೋ ಕ್ರಮ ಚೆನ್ನಾಗಿತ್ತು, ಅಡುಗೆ ಚೆನ್ನಾಗಿರುತ್ತೆ. ಬನ್ನಿ, ಚೆನ್ನಾಗಿದ್ರೆ ಎಲ್ಲಾರನ್ನ ಕರೆಯೋಣ, ಚೆನ್ನಾಗಿಲ್ಲ ಕೈ ತೊಳ್ಕೊಂಡು ನಾವು ಇಬ್ಬರೇ ಹೋಗೋಣ. ಏನಂತೀರಾ? ಹ್ಞೂ ಸರ್. ಕೂತ್ಕೊಳ್ಳಿ. ಯಾರ ಜೊತೆ ಬಂದಿದ್ದೀರಿ? ನಮ್ಮ ಮನೆಯವರು ನನ್ನ ಮಗಳು ಬಂದಿದ್ದಾರೆ. ಮನೆಯವರು ಬಂದಿದ್ದಾರೆ ಅಶೋಕ್ ಅವ್ರ? ಹ್ಞೂ ಸರ್. ಕರೆಯೋದು ಅಶೋಕ್ ಅವ್ರನ್ನ? ಹ್ಞೂ ಸರ್. ಏನಂತ ಕರಿತೀರಾ ಮನೇಲಿ? ರೀ ಅಂತೀನಿ. ರೀ ಅಂದ್ರೆ ಗೊತ್ತಾಗುತ್ತೆ ಅವ್ರಿಗೆ ನೀವೇ ರೀ ಅಂತಾರದು ಅಂತ? ಹ್ಞೂ ಸರ್. ತುಂಬಾ ಜನ ಅವ್ರಿಗೆ ರೀ ಅಂತಾರೆ, ಗೊತ್ತಾ ನಿಮ್ಗೆ? ಇಲ್ಲ, ಯಾರು ಫೋಟೋ ತೆಗಿಬೇಕಾದ್ರೆ ರೀ ಸ್ವಲ್ಪ ಈ ಕಡೆ ಬನ್ರಿ ಅಂತ ಇರ್ತಾರೆ ಅವ್ರಿಗೆ. ನಾನು ಕರೆಯೋದು ವಾಯ್ಸ್ ಗೊತ್ತಾಗುತ್ತಲ್ಲ ಸರ್. ಕರೀರಿ ನೋಡೋಣ, ನಿಮ್ಮ ವಾಯ್ಸ್ ಗೊತ್ತಾಗುತ್ತೆ, ಗೊತ್ತಾಗುತ್ತೆ ಅವ್ರಿಗೆ. ರೀ ಬನ್ರಿ. ತಿರ್ಗೇ ನೋಡಿ ನೋಡಿ ಆ ಕಡೆ ತಿರ್ಕೊಂಡವ್ರೆ. ಅಲ್ಲಿ ನಿಮ್ಮ ವಾಯ್ಸಲ್ಲಿ ಕರೀರಿ. ರೀ ಬನ್ರಿ. ಮೈಸೂರಿನಲ್ಲಿ ಒಂದು ಒಳ್ಳೆ ಫೋಟೋಗ್ರಾಫರ್ ಬೇಕು ಅಂದ್ರೆ ಅಶೋಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕುದ್ಗುಳಿ ಅಶೋಕ್. ಮತ್ತೆ ಎಷ್ಟನೇ ಕ್ಲಾಸ್ ಜೋಶ್ನಾ? ಎಲ್ ಯು ಕೆ ಜಿನ? ಬರೀ ಯು ಕೆ ಜಿನ? ಓಕೆ, ಯು ಕೆ ಜಿ ಓದ್ತಾ ಹೇಳಿ ಮಗಳು. ಏನು ಅಜಾನ ಸರ್ ಇವತ್ತು ಆರ್ಡರ್ ಇರಲಿಲ್ಲ ಇವತ್ತು? ಇಲ್ಲ, ಇವತ್ತು ನೋಡಿ ಅವ್ರು ಹೇಳ್ತಾರೆ ನಾವು ಆಕ್ಸ್ ಕರ್ಕೊಂಡ್ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಒಳ್ಳೆ ಒಂದು ಚಿಲ್ಲಿ ಚಾಪ್ಸ್ ಚಿಕನ್ ಅನ್ನ ಮಾಡಿದ್ದಾರೆ. ಜೊತೆಗೆ ಅದೇನೋ ತಂದಿದ್ದೀನಿ, ರೋಟಿ ಸರ್. ರೋಟಿ ತಂದಿದ್ದೀನಿ, ಮುದ್ದೆ ತಂದಿದ್ದೀನಿ ಅಂದ್ರೆ ತಂದಿದ್ದಾರಾ? ಮೂರ್ತಿ, ಅದೇನೋ ರೋಟಿ ತಂದ್ರೆ ಮೈಸೂರವ್ರು ತಗೊಂಬಾರಪ್ಪ ಇಲ್ಲಿ. ಓಹೋ, ವೆರಿ ಗುಡ್. ನಿಮಗೋಸ್ಕರ ಇಷ್ಟ ಅಂದ್ಬಿಟ್ಟು ಅದು ಮಾಡಿದ್ದಾರೆ. ಹೌದಾ? ಅದೇ ಹೇಳ್ತಾ ಇದ್ರು ಅವ್ರ ಅತ್ತೆ, ಅವ್ರು ನಿಮ್ಮ ಅಮ್ಮ ಅವ್ರು ಹೇಳೋರಂತೆ, ಅವ್ರು ಮುಳ್ಳಿವ್ರನ್ನ ಕೇಳ್ಬಿಡ್ತಾರೆ, ಬರೀ ಕೈಲಿ ಹೋಗ್ಬೇಡ, ಏನಾದ್ರು ತಗೊಂಡೋಗಿ ಮಾಡ್ಕೊಂಡು ಅಂತ. ಥ್ಯಾಂಕ್ ಯು ಮಾ. ಗೊತ್ತಿರುತ್ತೆ ಅವ್ರಿಗೆ ಏನೇನು ಕೇಳ್ತೀವಿ ನಾವು ಅಂತ. ದಿನ ಪ್ರೋಗ್ರಾಮ್ ನೋಡ್ತಾ ಇರ್ತಾರಲ್ಲ. ಎಸ್, ತುಂಬಾ ಇಷ್ಟ ಸರ್ ಅವ್ರಿಗೆ. ಎಸ್. ಮರಾಠಿ ಬಿಳಿ ರೊಟ್ಟಿನ ಇದು? ಏನಾಕಿ ಮೈದಾ ಏನಾಕಿದ್ದೀರಾ? ಮೈದಾ ಹಿಟ್ಟು, ಅಕ್ಕಿ ಅಕ್ಕಿ ಹಾಕಿ ಒತ್ತಿರೋಂಥದ? ಹಾ, ಸರ್. ನೋಡಿ ಯಜಮಾನಿಗೆ ಬಡಿಸಿ ಸ್ವಲ್ಪ ನೋಡೋಣ. ಬಿಳಿ ಹೋಳಿಗೆ ಅಂತ ಕರಿತೀವಿ. ಇಲ್ಲೇನು ಮಾಡ್ತಾರೆ ಅಂದರೆ ಮೈದಾ ಹಿಟ್ಟದು ಕೋಟಿಂಗು, ಒಳಗಡೆ ಅಕ್ಕಿ ಹಿಟ್ಟಲ್ವಾ? ಹಾಂ ಸರ್. ರೋಟಿ ಹೇಗಿದೆ ಸರ್? ಚೆನ್ನಾಗಿದೆ. ಬಿಳಿ ಹೋಳಿಗೆ ಸರ್, ತೊಗೊಳ್ಳಿ, ಟೇಸ್ಟ್ ಮಾಡಿ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚಿಕನು ಕೂಡ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮಮ್ಮ. ಓಹೋ, ಚಾಪ್ಸ್ ಮಸಾಲಾನ ಇಟ್ಟಿದ್ದಾರೆ, ಸ್ವಲ್ಪ ಚಿಲ್ಲಿನ ಹಾಕಿದ್ದಾರೆ, ಚಿಕನನ್ನು ಮಾಡಿದ್ದಾರೆ. ಮರಾಠಿ ಶೈಲಿಯ ಅದ್ಭುತವಾದ ಚಿಕನ್ನು ಸ್ವಾಮಿಯವ್ರ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್. ಹಿಂಗೆ ಅವ್ರ ಟೇಸ್ಟ್ ಹಿಂಗೆ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಅಂದ್ಬಿಟ್ಟು ಅದು ಹೋಳಿಗೆ ಬೆಳಗ್ಗೆ ರೆಡಿ ಮಾಡಿ ಇದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಾನ್ ವೆಜ್ಜಿಗೆ ಅದೇ ಸರ್ ಮಾಡೋದು ನಮ್ಮ ಕಡೆ ಎಲ್ಲ. ಸಕ್ಕತ್ತಾಗಿದೆ. ಖಾರ ಆಯ್ತಾ ನಿಮಗೆ? ಖಾರ ಆಯ್ತು ಅನ್ಸುತ್ತೆ. ಖಾರ ಕಡಿಮೆ ಇದೆ, ಇನ್ನೂ ಸ್ವಲ್ಪ ಹಾಕೋದು. ಕಮ್ಮಿನಾ? ಬಟ್ ಸಾಕು. ಚಾಪ್ಸ್ಗೆ ಅಂದರೆ ಇಷ್ಟು ಇರಬೇಕು. ಇದಕ್ಕೆ ಸಪ್ಪೆ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಅದು ಆ ಬಿಳಿ ಒಳಗೆ ಸ್ವಲ್ಪ ಖಾರ ಇದ್ರೇ ಒಳ್ಳೇದು. ಇಲ್ಲ, ಅದು ಆ್ಯಕ್ಚುಲಿ ಹಾಗೆ ಬರೋದು, ಅದು ಬಿಳಿ ಹೋಳಿಗೆ ಅದು ಸಪ್ಪೆನೇ ಬರುತ್ತೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಬಿಳಿ ಒಳಗೆ ಇಷ್ಟೊಂದು ತೆಳ್ಳಗೆ ಯಾರು ಮಾಡಲ್ಲ. ಹಿಂಗೆ ಸರ್ ನಾವು ನಾನ್ ವೆಜ್ ಡಿಶಸ್ಗೆಲ್ಲನೂ ಅದೇ ಮಾಡೋದು ಸರ್ ನಾವು. ಹೌದಾ? ಹ್ಞೂ ಸರ್. ಇವ್ರಿಗೆ ತುಂಬಾ ಇಷ್ಟ ಸರ್. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಮಟನ್ ಸಾಂಬಾರಿಗೆ ಜೊತೆಗೆ ಇಟ್ಕೊಂಡು ಹ್ಞೂ, ಇನ್ನೂ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಎಸ್ಪೆಷಲಿ ನಿಮ್ಮ ಅತ್ತೆಯವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಹ್ಞೂ ಸರ್. ಒಳ್ಳೆ ರೊಟ್ಟಿ ಗಿಟ್ಟಿ ಮಾಡಿ ಮಿಲ್ಟ್ರಿ ಹೋಟ್ಲಿಗೆ ಕಳಿಸಿದ್ದಾರೆ ಅವರು. ಕರ್ಕೊಂಬರ್ಬೋದಾಗಿತ್ತು. ನೋಡ್ತೈತೆ ಎಷ್ಟು ಒಗ್ಗರಣೆ ಡಬ್ಬಿ ಕರ್ಕೊಂಬರೋಕೆ ಕಷ್ಟ ಆಗುತ್ತೆ, ಬಟ್ ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಬರ್ಬೋದು. ತುಂಬ ಜನ ಮೋಟ್ರ್ ನೋಡೋಕ್ಕೆ ಬರ್ತಾರೆ. ಚೆನ್ನಾಗಿದೆ ಸರ್. ಸ್ವಲ್ಪ ಅವ್ರಿಗೆ ಆಗೋದಿಲ್ಲ ಬರೋಕ್ಕೆ ಸ್ವಲ್ಪ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಹೇಗಿದೆ ಪ್ರೋಗ್ರಾಮ್, ಹೆಂಗೆ ಮಾಡ್ತು ಏನಾಯ್ತು ಅಂದ್ಬಿಟ್ಟು ಅವರು ಟೆನ್ಷನಲ್ಲಿದ್ದಾರೆ. ಆದ್ಮೇಲೆ ಫೋನ್ ಮಾಡಿ ಹೇಳ್ಬೇಕು. ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ನೋಡಿ. ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಸೊಸೆ, ಒಳ್ಳೆ ರುಚಿಯಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಕಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರಿಬಲ್-ಎಸ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸೋಪನ್ನು ಕೊಟ್ಟಿದ್ದಾರೆ, ಜೊತೆಗೆ ಒಂದು ಡಿಶ್ ವಾಶನ್ನು ಕೂಡ ಕೊಟ್ಟಿದ್ದಾರೆ. ಇದು ತುಂಬ ಅದೇ ಇದೆ. ಜೊತೆಗೆ ನಿಮ್ಮೊಂದು 1000 ರೂಪಾಯಿ ಗಿಫ್ಟ್ ವೋಚರ್ ಬೇರೆ ಕೊಟ್ಟಿದ್ದಾರೆ. ಏನಾದರೂ ಸೋಪ್ ಖಾಲಿ ಆಗೋಯ್ತು ಅಂತ ಹೇಳಿದ್ರೆ, ಇನ್ನೂ ಜಾಸ್ತಿ ಸೋಪ್ ಬೇಕಾಗಿದ್ರೆ ನಮ್ಮ ತ್ರಿಬಲ್-ಎಸ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಅವ್ರ ಹತ್ರಕ್ಕೆ ಹೋಗಿ ಬೇಕಾಗಿರುವಂಥ ಸೋಪು ಮತ್ತು ಬಟ್ಟೆ ಒಗೆಯುವಂಥ ಸೋಪಿನ ಜೊತೆಗೆ ಪಾತ್ರೆ ತಿಕ್ಕುವಂಥ ಸೋಪು ಕೂಡ ಇದೆ. ಇದು ನಿಮಗೋಸ್ಕರ. ಅರೆಕಾಟಿ ಸೌಂದರ್ಯಕ್ಕೆ, ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ ಅಡಿಕೆಯಿಂದ ತಯಾರಾದಂತಹ ಕರ್ನಾಟಕದ ಟೀ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ ಮೇಡಮ್. ಕೂದಲು ಬೀಳ್ತಾ ಇದೆಯಾ? ಹ್ಞೂ ಸರ್. ಸಕ್ಕತ್ತಾಗಿ ಹೇಳ್ತೀರಾ ನೀವು. ಮೈಸೂರು ಕೂದಲು ಬೀಳ್ತದ ಸರ್? ಹೆಂಗಿತ್ತು? ಯಾಕಂದ್ರೆ ಮೈಸೂರು ಕೂದಲೇ ಬೀಳಲ್ಲ. KRS ನೀರು ಹೆಂಗಿರುತ್ತೆ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ ಭೃಂಗ ಏರ್ ಆಯಿಲ್ನವರು ನಿಮ್ಮೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ. ವಿಟಮಿನ್ ಇ ಇರುವಂತ ಏಕೈಕ ಏರ್ ಆಯಿಲ್ ಇದು. ಒಂದ್ಸರಿ ಯೂಸ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ರವಿ ಮಸಾಲದವರು ರವಿ ಮಸಾಲ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಯಾರು ಎಷ್ಟು ಜನ ಇದ್ದೀರಾ? 6 ಮೆಂಬರ್ಸ್. ಪರವಾಗಿಲ್ಲ, 2 ತಿಂಗಳು ಬರುತ್ತೆ. ಎಲ್ಲಾ ಮಸಾಲ ಪುಡಿ ಇದರೊಳಗಿದೆ. ಫುಲ್ಲು ಒಂದು ಪ್ಯಾಕೆಟ್ ಮಾಡಿದ್ದಾರೆ. ರವಿ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ. ಥ್ಯಾಂಕ್ ಯು ಸರ್. ಬೆಳ್ಳಿಯ ಗಣೇಶ ನಿಮಗೋಸ್ಕರ ಮುಳಿಯಾ ಜ್ಯುವೆಲರ್ಸ್ ಅವರಿಂದ. ಥ್ಯಾಂಕ್ ಯು ಸರ್. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಮಗಳನ್ನ ಕರ್ಕೊಂಡೋಗಿ ಏನಾರ ಮಗಳು ಕೊಡ್ಸ್ಕೊಂಬನಿ. ಮಣಿಪಾಲ್ ಸೆಂಟರ್ ಡಿಕನ್ಸನ್ ರಸ್ತೆ ರೋಡ್ನಲ್ಲಿ ಇವರ ಶೋರೂಮ್ ಇದೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಕೂಡ ಶೋರೂಮ್ ಇದೆ. ಥ್ಯಾಂಕ್ ಯು ಸರ್. ಇದಲ್ಲದೆ ಒಗ್ಗರಣೆ ಡಬ್ಬಿ ಭಾಗ 2 ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕ
ನಿಮಗೋಸ್ಕರ. ನಾನ್ ವೆಜ್. ನಾನ್ ವೆಜ್ ಇದೆ. ಆಮೇಲೆ ಮಯ್ಯಾಸ್ ಅವರು ಒಂದು ಎಕ್ಸ್ಪ್ರೆಸ್ ರಸಮ್ ಕೊಟ್ಟಿದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಸರ್, ನಮ್ಮನ್ನ ಕರೆದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಬ್ಬಾ, ಒಂದೇ ಒಂದು ಮಾತಾ ಹೊರಟ್ಬಿಡಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಅಡಿಗೆನ ಮಾಡಿ ಕೊಟ್ಟಿದ್ದಾರೆ, ತುಂಬಾ ಸಖತ್ತಾಗಿದೆ. ಚಿಲ್ಲಿ ಚಾಪ್ಸ್ ಚಿಕನ್, ಚಿಕನ್ ಚಿಲ್ಲಿ ಚಾಪ್ಸ್ ಏನ್ ಬೇಕಾದ್ರೆ ಹೇಳ್ಬೋದು. ಗಮ್ಮಂತ ಇದೆ, ಮರಾಠಿ ಸ್ಪೆಷಲ್ ಅಡಿಗೆನ ಮಾಡಿ ಕೊಟ್ಟಿದ್ದಾರೆ. ಹಿಂಗಂದ್ರೆ ನೋಡ್ಕೊಂಡ್ರೆ ಆ ಗಮ್ಮಂತ ಬರ್ತಾ ಇರಬೇಕು, ಆ ವಾಸನೆಗೇನೆ ತಲೆ ತಿರುಗಬೇಕು, ಆ ಬಿಳಿ ಒಳಗೆ ಇರಬೇಕು, ತಿಂದು ನೋಡಬೇಕು, ಮಜವಾಗಿರುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದ್ಸರಿ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ. ಚಿಕನ್ ಚಿಲ್ಲಿ ಚಾಪ್ಸ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು, ಹಸಿ ಮೆಣಸಿನಕಾಯಿ, ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದು ಟೊಮೊಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಚಿಕನ್, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಆಮೇಲೆ ರುಬ್ಬಿದ ಮಸಾಲ, ಹಸಿ ಮೆಣಸಿನಕಾಯಿ, ಮಸಾಲ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ತುಪ್ಪ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಚಿಲ್ಲಿ ಚಾಪ್ಸ್ ನಿಮ್ಮಲ್ಲಿ ರೆಡಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಲಿಟರಿ ಹೋಟೆಲ್ ಮೇಲೆ ಕೈಲಿ ನಾವು ಈ ಥರ ಚಿಕನ್ ಮಟನ್ ಇಟ್ಕೋಬೇಕಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಒಂದು ಚಿಕನಿನ ಐಟಮ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ನಮ್ಮನೆ ಊಟದ ಚಂದ್ರು ಅವ್ರು ಬರ್ತಾ ಇದ್ದಾರೆ. ಚಂದ್ರು, ಏನ್ ಚಂದ್ರು ನೀವು ಪ್ಯಾಂಟ್ ಹಾಕಕ್ಕೆ ಶುರು ಮಾಡಿ? ಎಲ್ಲ ಗುರುಳ ಎಲ್ಲಾರನ್ನು ಏನು ಚಡ್ಡಿ ಅಂತಾರೆ, ಅದಕ್ಕೋಸ್ಕರ ಹೌದಾ? ಅನ್ಕೊಂಬಂದೆ. ನೋಡಿದ್ರಾ, ಮೊದಲು ನಾನು ಟಿವಿ ಬರ್ಬೇಕಾದ್ರೆ ಹೇಳ್ತಿದ್ದೆ, ಸಾರ್ ಬೇಡ ಪಂಚೆ ಉಟ್ಕೊಂಬನ್ನಿ ಅಂದ್ರೆ, ಸಾರ್ ನಾವು ಕೆಲಸಗಾರರು, ನಾವು ಹೆಂಗಿರ್ತೀವೋ ಹಂಗೆ ನ್ಯಾಚುರಲ್ ಆಗಿ ಇರ್ಬೇಕು ಸರ್ ಅಂತ. ಹೌದಾ? ಇವಾಗ ಸ್ವಲ್ಪ ಚಂದ್ರು ಜೊತೆ ಫೋಟೋ ತೆಗೆಸ್ಕೊಳ್ಳೋರು, ಸೆಲ್ಫಿ ಇಲ್ಲ ಜಾಸ್ತಿ ಸರ್, ಆಗ್ಬಿಟ್ಟು ಅಯ್ಯೋ ರಾಮ. ಚಂದ್ರು ಅವರು ಬಿಸಿ ಆಗ್ಬಿಟ್ಟಿದ್ದಾರೆ. ಎಲ್ಲ ನಿಮ್ಮಿಂದ ಅಲ್ವಾ? ಆದ್ರಿಂದ ಚಂದ್ರು ಅವರು ಇವಾಗ ಪ್ಯಾಂಟ್ ಹಾಕನ್ನ ಇಲ್ಲ ಸರ್, ಇವತ್ತು ಸುಮ್ಮನೆ ಹಾಕೊಂಬಂದೆ ಸರ್. ಇರ್ಲಿ ಬಿಡಿ ಸ್ವಾಮಿ, ಚೆನ್ನಾಗಿ ಮೇಡಮ್ ಹೇಳಿದ್ರು ಹಾಕೊಂಬಂದೆ. ಇರ್ಲಿ ಬಿಡಿ. ಮೇಡಮ್ ಹೇಳಿದ್ರು, ಅವ್ರಿಗೂ ಗೊತ್ತಾಗಿದೆ, ಎಲ್ಲರೂ ಕೇಳ್ತಾರೆ ಹಿಂಗೆ ಅಂತ ಅವ್ರಿಗೂ ಅನ್ಸಿರುತ್ತೆ. ಒಳ್ಳೇದಾಯ್ತು. ಏನ್ ಮಾಡ್ತಾ ಇದ್ರಿ ಇವತ್ತು? ಸರ್ ಈಗ ಮಿಂಟ್ ಚಿಕನ್ ಮಾಡ್ತಾ ಇದ್ದೀನಿ. ಮಿಂಟ್ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಚಂದ್ರು? ಮಿಂಟ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಕಾಳು ಮೆಣಸು, ಧನಿಯಾ, ಅರಿಶಿನ, ಪುದೀನ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಸ್ವಲ್ಪ ಗೊಜ್ಜಿರುತ್ತೆ, ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ಏನೂ ಇಲ್ಲ ಅಂದ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ, ಏನೂ ಇಲ್ಲ ಅಂದ್ರೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಮಿಂಟ್ ಚಿಕನ್ ಮಾಡೋಕ್ಕೋಸ್ಕರ ನಮ್ಮ ಚಂದ್ರು ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರ್ಸೋಕ್ಕೋಸ್ಕರ ಬಂದಿದ್ದಾರೆ. ಶೇಷಾರಿಪುರಂ ಅವರ ಹೋಟ್ಲಿದೆ, ಶಿವಾನಂದ ಸರ್ಕಲಲ್ಲಿ ಕೂಡ ಅವರ ಹೋಟ್ಲಿದೆ. ಶೇಷಾರಿಪುರಂ ಸರ್ಕಲಲ್ಲಿ ಬಂದ ತಕ್ಷಣ ಕಾರ್ನಲ್ಲೇ ಚಂದ್ರು ಫೋಟೋ ಕಾಣುತ್ತೆ. ಅದ್ಭುತವಾಗಿರುವಂಥ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಬೆಳಗ್ಗೆಯಿಂದ ರಾತ್ರಿ ತನಕ ತೆಗೆದಿರ್ತಾರೆ. ಹೋಗಿ ಏನು ಬೇಕಾದ್ರೆ ತಿನ್ಕೊಂಬನ್ನಿ, ಸಖತ್ತಾಗಿರುತ್ತೆ. ಚಂದ್ರು ಏನ್ ಮಾಡ್ತಾ ಇದ್ದೀರಿ ಇವಾಗ? ಈಗ ಅದೇ ಮಿಂಟ್ ಚಿಕನ್ ಮಾಡ್ತಾ ಏನ್ ಕೊಡ್ಲಿ ಹೇಳಿ ನಿಮ್ಗೆ? ಈಗ ಬಾಣಲಿ ಒಂದು ಏನಕ್ಕೆ ಹೇಳಿ ಬಾಣ್ಲಿ? ಈಗ ಬಾಣಲಿ ಬೇಳೆ ಒಂಚೂರು ಫಸ್ಟ್ ಮಿಕ್ಸಿಗೆ Okay. ಇದೆಲ್ಲ ಐಟಮ್ ಹಾಕೊಂಡ್ಬಿಡ್ತೀನಿ. ಮಿಂಟ್ ಚಿಕನ್ ಮಾಡಕ್ಕೆ ಏನೋ ಖಾರ ರುಬ್ಕೊಳ್ತಾ ಇದಾರೆ. ಏನ್ ರುಬ್ತಾ ಇದೀರಾ ಸ್ವಾಮಿ? ಸರ್, ಈಗ ಮೆಣಸಿನ್ಕಾಯಿ ಎಷ್ಟು? ಈಗ ಒಂದು 18 ಮೆಣಸಿನ್ಕಾಯಿ, ಆಮೇಲೆ ಪುದೀನ, ಚೂರು ಪಾಲಕ್ಕು. ಓಕೆ. ಪಾಲಕ್ ಬೇರೆ ಹೌದು ಆಗ್ತದೆ. ಹೌದು, ಕಲರ್ಗೋಸ್ಕರ. ಓಕೆ. ಸ್ವಲ್ಪ ಬೆಳ್ಳುಳ್ಳಿ. ಓಹೋ ಹೋ ಹೋ. ಇಟ್ಬಿಡಿ, ಅದನ್ನ ಜಾರ್ ಇಟ್ಬಿಡಿ, ಇಟ್ಬಿಡೋದು. ಎಲ್ಲ ಹಾಕೊಳ್ಳಿ. ಈಗ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಪಾಲಕು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಬೇರೆ ಸ್ವಲ್ಪ. ಓಕೆ. ಏಲಕ್ಕಿ ಬೇರೆ ಸ್ವಲ್ಪ ಅನಾನಸುವ. ಓಹೋ ಹೋ ಹೋ. ಏನ್ ಚಂದ್ರು ಇದು? ಹಂಗೂಡ ಇರೋದೆಲ್ಲ ಹಾಕ್ಬಿಡ್ತಾ ಇದೀರಾ? ಇನ್ನು ಉಳ್ಕೊಳ್ಳೋ ಸೀನೇ ಇಲ್ಲ. ಸ್ವಲ್ಪ ಕಾಳು ಮೆಣಸು ಹಾಕ್ಬಿಡಿ ಚಂದ್ರು. ಯಾಕೆ ಬೇಡ ಅನ್ಬೇಕು ನಾವು? ರುಚಿ ಇರುತ್ತಲ್ಲ ಗುರುಳೆ. ಹೌದೌದು, ರುಚಿ ಇರ್ಲೇಬೇಕಲ್ವಾ. ಮತ್ತೆ ಸ್ವಲ್ಪ ಧನಿಯಾ. ಓ, ಧನಿಯಾ ಪೌಡರ್ ಬೇಡ. ಧನಿಯಾನೇ ಗುರುಳೆ. ನಾನು ಎಲ್ಲ ಆಲ್ಮೋಸ್ಟ್ ಧನಿಯಾನೇ ಯೂಸ್ ಮಾಡೋದು, ಪೌಡರ್ ಯೂಸ್ ಮಾಡಲ್ಲ. ಇಲ್ಲ. ಆ ಪೌಡರ್ ಯೂಸ್ ಮಾಡಿದ್ರೆ ಲೊಡ್ಡು ಹಿಂಗ ಹಾಕಿದ್ರೆ ಆ ಫ್ಲೇವರ್ ಫ್ಲೇವರ್ ಬರೋದು. ಹೌದೌದು. ಎಸ್. ನಂತರ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ನೀರು ರುಬ್ಬಕ್ಕೆ. ಚಿಕನ್ ಎಷ್ಟು ಹೆಚ್ಚಿದ್ರು? ಚಿಕನ್ ಒಂದು 1.5 kg ಇದೆ ಗುರುಳೆ. 1.5 kg ರೆಡಿ ಚಿಕನ್. ಹೌದೌದು. ಇದು ಸ್ವಲ್ಪ ಮಿಕ್ಸಿ ತುಂಬೋಗ್ಬಿಟ್ಟಿದೆ. ಓಕೆ. ಇದರಿಂದ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬೇಕು. ಹಾಕ್ಬಿಡಿ. ಈರುಳ್ಳಿ ಹಾಕ್ಬೋದು. ಅಲ್ಲ, ಆಗಕ್ಕಾಗಲ್ಲ. ನೀವು ಹಾಕಿ, ನಾನು ಹೇಳ್ತೀನಿ. ಹೌದಾ? ನೀವು ಹೇಳಿದಾಗ ನಾನು ಕೇಳ್ತೀನಿ. ಮುಚ್ಚಿ ಸಾಕು, ಬೇಕಾದಷ್ಟು ಆಯ್ತು. ಈಗ ಹಾಕಿ ಇದನ್ನು ಮುಚ್ಚಿ ಮಿಕ್ಸಿಯಲ್ಲಿ ರುಬ್ಬುವುದು. ರುಬ್ಬುವ ಕ್ರಿಯೆಯನ್ನು ಶುರು ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು ಬೇಕು ನೋಡಿ ಆಯಿಲ್. ಸಾಕು. Okay. ಇದಕ್ಕೆ 1 ಸ್ಪೂನ್ ತುಪ್ಪನೂ ಬೇಕಾ? ಹೌದೌದು. ಓಕೆ.
ಇದಕ್ಕೆ ಸ್ವಲ್ಪ ಈರುಳ್ಳಿ. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ. ಹೌದೌದು. ಇದು ಪುದೀನ. ಮಿಂಟ್ ಚಿಕನ್ಗೆ ಪುದೀನ ಮತ್ತೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ ತುಪ್ಪದಲ್ಲಿ ಮತ್ತೆ ಎಣ್ಣೆನಲ್ಲಿ. ಸ್ವಲ್ಪ ಗೋಡಂಬಿ ಓಕೆ ಹಾಕ್ಬಿಡಿ ಸರ್. ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಇವ್ರ ಹೋಟ್ಲಲ್ಲಿ ತುಂಬ ಫೇಮಸ್ ಇದು. ಇದಾದ್ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು, ಕಲ್ಲುಪ್ಪ. ಕಲ್ಲುಪ್ಪೆ. ನಮಗೆ ಅಳತೆ ಸಿಗಬೇಕು ಅಂದರೆ ಕಲ್ಲುಪ್ಪಲ್ಲೇ. ಕಲ್ಲುಪ್ಪಲ್ಲೇನಾ? ಹೌದು. ಪುಡಿ ಉಪ್ಪಲ್ಲಿ ಸಿಗಲ್ಲ. ಪುಡಿ ಉಪ್ಪಲ್ಲಿ ಸಿಗಲ್ಲ. ಸ್ವಲ್ಪ ಚಿಕನನ್ನು ಹಾಕೋದು. ಎಷ್ಟೊಂದು 5 ಪ್ಲೇಟಾ? ಇದು ಕರೆಕ್ಟಾಗಿ ಹೋಟೆಲ್ ಲೆಕ್ಕದಲ್ಲಿ 9 ಪ್ಲೇಟ್ ಆಗುತ್ತೆ. 1.5 kg. ಓಹೋ, ಕೆಜಿಗೆ 6 ಪ್ಲೇಟ್. ಓಕೆ ಓಕೆ ಓಕೆ. ಕುಕ್ಕರ್ಲೇ ಮಾಡ್ಬೋದಾಯ್ತು ಚಂದ್ರು? ಇಲ್ಲ ಗುರುಳೆ, ಯಾಕೋ? ರೋಸ್ಟ್ ಆಗಲ್ಲ. ರೋಸ್ಟ್ ಆಗಲ್ವಾ? ಈರುಳ್ಳಿ ರೋಸ್ಟ್ ಆಗುತ್ತಾ? 100% ಬಿಟ್ಟರೆ ಒಲೆ ಹೌದಾ? ಬೇಯಿಸ್ಕೊಬೋದಾಯ್ತು ಚಿಕನು. ಓಕೆ, ಚಿಕನ್ ಬೇಯಿಸ್ಕೊಂಡು ಬೇಕಾಗಿಲ್ಲ. ನಾನು ರೋಸ್ಟ್ ಆಗುತ್ತೋ ಇಲ್ಲೋ ಅಂದ್ಕೊಂಡು. ಇಲ್ಲ ಬಿಡಿ ಬಿಡಿ, ಹಿಂಗೆ ಮಾಡೋಣ. 100%. ಓಕೆ ಚಂದ್ರು, ಆಯ್ತಾ? ಆಯ್ತು ಗುರುಳೆ, ಆಫ್ ಮಾಡ್ತೇನೆ. ಮಿಂಟ್ ಚಿಕನ್ ಹೌದು ಗುರುಳೆ. ಗಟ್ಟಿಯಾದಂಥ ಚಿಕನ್ ಅಂದರೆ ಗ್ರೇವಿ ಗಿವಿಯೆಲ್ಲ ಇರಲ್ಲ, ಸೆಮಿ ಗ್ರೇವಿ ಹಿಂಗಿರುತ್ತೆ. ಆಹಾ ಹಾ, ಚೆನ್ನಾಗಿ ಫ್ರೈ ಆಗಿದೆ. ಆಫ್ ಮಾಡಿ, ಆಫ್ ಮಾಡಿ, ಆಫ್ ಮಾಡಿ, ಆಫ್ ಮಾಡಿ, ಆಫ್ ಮಾಡಿ. ಆಫ್ ಮಾಡಿದೆ. ಸತ್ವಸಾರಗಳೆಲ್ಲ ಮೇಲೆ ಹಾಕ್ಬೇಕಲ್ವಾ? ಹೌದು, ಪೌಷ್ಟಿಕಾಂಶಗಳೆಲ್ಲ ಸಿಗಬೇಕು. ಸಿಗಬೇಕು. ಇದರಲ್ಲೇ ಮೇನ್ ಮಸಾಲೆ ಇರುತ್ತೆ ಸರ್. ಅಲ್ವಾ? ಹೌದೌದು. ಮಿಂಟ್ ಮಸಾಲ ರೆಡಿ ಸರ್. ಮಿಂಟ್ ಚಿಕನ್. ಹಿಂಗೆಲ್ಲ ಹಾಕೊಟ್ರೆ ಚಿಕನ್ ಎಲ್ರಿ ಹುಡ್ಕೋದು ನಾವು. ಏನಿದೆ ಸರ್, 1.5 kg ಇದೆ. 1.5 kg ಚಿಕನ್ನು ಒಂದೇ ಒಂದು ಪ್ಲೇಟಲ್ಲಿ. ಇದು ಮುರಳಿ ಮಿಲ್ಟ್ರಿ ಹೋಟ್ಲಲ್ಲಿ. ಚೆನ್ನಾಗಿದ್ರೆ ನಿಮ್ಮ ಮನೆಗೆ, ಇಲ್ಲ ಅಂದ್ರೆ ನಮ್ಮ ಹೋಟ್ಲಿಗೆ ಬನ್ನಿ ಸರ್. ಬನ್ನಿ ಗುರುಳೆ. ಚಂದ್ರು, ಹೇಳಿ ಗುರುಳೆ. ಇದು ಯಾವ್ರ ಜೊತೆ ತಿನ್ನೋ ಚಂದ್ರು? ಇವಾಗ ಇದು ಪೂರಿ ಜೊತೆಗೆ, ಓಕೆ, ಇಡ್ಲಿ ಜೊತೆಗೆ, Okay. ದೋಸೆ ಜೊತೆಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಮಿಂಟ್ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಯಾರೋ ನಿಮ್ಮ ಫ್ರೆಂಡ್ ನ ಕರ್ಕೊಂಡ್ಬಂದಿದ್ದೀವಿ. ನಮ್ಮ ಮಲ್ಲೇಶ್ವರಂ ಚಂದೂಸ್ ಹೋಟ್ಲು ಇದೆಯಲ್ಲ ಸರ್, ಹೌದೌದು. ಅವ್ರ ಪ್ರಕಾಶ್ ಅಣ್ಣ ಅಂತ. ಬನ್ನಿ ಪ್ರಕಾಶ್ ಅಣ್ಣ ಅವರೇ, ಬನ್ನಿ ಸರ್, ಬನ್ನಿ ಪ್ರಕಾಶ್ ಅಣ್ಣ ಅವರೇ, ಬನ್ನಿ ಬನ್ನಿ, ಕುತ್ಕೊಳ್ಳಿ ಸರ್. ಎಲ್ಲಿ ಮಾಡಿದ್ದೀರಾ ಚಂದೂಸ್ ಹೋಟ್ಲ್ ಇವಾಗ ನೀವು? ಯಶವಂತಪುರದೊಳಗೆ ಕುತ್ಕೊಳ್ಳಿ. ಆರ್ ಟಿ ಆಫೀಸ್. ಮಲ್ಲೇಶ್ವರದಲ್ಲಿ ಯಾರಿಗಾದ್ರು ಜ್ವರ ಬಂತು, ಕೆಮ್ಮು ಬಂತು ಅಂತ ಹೇಳಿದ್ರೆ ಚಂದೂಸ್ ಹೋಟ್ಲಲ್ಲಿ ಹೋಗಿ ಒಂದು ಚಾಪ್ಸ್ ತಗೊಂಬಂದು ತಿನ್ನಿ ಅಂತ ಇದ್ರು. ಹೌದು. ನಾವು ಸಣ್ಣ ಹುಡುಗರು ಇರ್ಬೇಕಾದ್ರೆ ಇವೆಲ್ಲ ಹೇಳೋರು. ಅದ್ಭುತವಾದಂಥ ಹೋಟ್ಲು, ಒಳ್ಳೆ ರುಚಿ ಕೊಟ್ಟಂಥ ಹೋಟ್ಲು, ಎಷ್ಟೋ ವರ್ಷಗಳ ಕಾಲ ನಡೆದಂಥ ಹೋಟ್ಲು ಇವತ್ತು ಮಲ್ಲೇಶ್ವರಮಿಂದ ಯಶವಂತಪುರಕ್ಕೆ ಹೋಗಿದೆ. ಬರಲಿ ಕೊಡೋ ಪ್ಲೇಟ್ ಕೊಡೋ ಅವ್ರಿಗೊಂದು ಸ್ವಲ್ಪ ಒಳ್ಳೆ ಗ್ರೇವಿನ ತಗೋಬೇಕು. ತೊಳಿ ಪ್ರಕಾಶ್ ಅಣ್ಣವ್ರಿಗೆ ನಿಮ್ಮ ಟೇಸ್ಟ್ನ ಕೊಡಿ ಸ್ವಲ್ಪ. ನಿಮಗೆ ಇನ್ನೊಂಚೂರು ಖಾರ ಬೇಕಾಗಿತ್ತು ಅನ್ಸುತ್ತೆ. ಎಲ್ಲದಕ್ಕೂ ಖಾರ ಬೇಕು ಅಂತ ಏನು ಅನ್ಸಲ್ಲ. ಸಾಕಿದಕ್ಕೆ ಸಾಕಲ್ತ ಕರೆಕ್ಟ್ ಇದೆ, ಕರೆಕ್ಟ್ ಇದೆ ನೋಡಿ, ಚೆನ್ನಾಗಿದೆ, ಒಳ್ಳೆ ಚಿಕನು. ಹ್ಞೂ ಸರ್, ಭಾಳ ಜನ ಕೇಳ್ತಾರೆ ಸರ್. ಹೌದು, ಪಾರ್ಸಲ್ಸ್ ಅಂತೂ ಆಲ್ಮೋಸ್ಟ್ ಪುದೀನಾ ಚಿಕನ್, ಪೆಪ್ಪರ್ ಚಿಕನ್. ಹೌದಾ? ಹೌದಾ. ಪೆಪ್ಪರ್ ಚಿಕನ್ ನಿಮ್ಗೆ ನೋಡಿದ್ವಿ, ತುಂಬಾ ಚೆನ್ನಾಗಿ ಕೇಳಿದ್ರು, ನನಗೂ ಕೇಳ್ತಾ ಇದ್ರು. ಬಟ್ ಪುದೀನ ಮೊನ್ನೆ ಕೂಡ ರೀಸೆಂಟಾಗಿ ಯಾರೋ ನಿಮ್ಮ ಮನೆ ಹತ್ರ ಇದ್ದೀನಿ ಅಂತ ಬಂದು 2 ಮಟನ್ ಕುರ್ಮಾ, 1 ಪೆಪ್ಪರ್ ಚಿಕನ್ ತೊಗೊಂಡೋದ್ರು. ಹೌದಾ? ಹೌದೌದು. ನಾವು ಅಲ್ಲಿ ಬರ್ತೀರಲ್ರಿ, ನಮ್ಮನ್ನು ಮಾತಾಡ್ಸೋದೇ ಇಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್, ಇಲ್ಲ ಡೆಫ್ರೆಂಟಾಗಿ ಮಾತಾಡ್ತಿದ್ದೆ. ನಮಗೆ ಒಂದ್ಸಲ ಕಸ್ಟಮರ್ ಬಂದ್ಬಿಟ್ರೆ ಮೈಂಡ್ಗೆ ಹಾಕೊಂಡ್ಬಿಟ್ಟಿರ್ತೀವಿ, ಎಲ್ಲಿ ಸಿಕ್ಕಿದ್ರು ಮಾತಾಡ್ತೀವಿ ಅಲ್ವಾ ಸರ್? ನಮ್ಗೆ ಅವರೇ ದೇವ್ರು ಸರ್. ಇವರು ಚಿಕನ್ ಚಾಪ್ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಚಾಪ್ಸ್ ಬೇರೆ ಮಾಡ್ತಾರಾ? ಎಲ್ಲಿ ಸರ್ ಮಾಡ್ಕೊಟ್ಟಿಲ್ಲ, ಹೋಟೆಲ್ ಕರಿಯಲ್ಲ ಅವರು. ಮೊನ್ನೆ ತುಂಬ ಚಿಕನ್ ಚಾಪ್ಸ್ ಒಂಥರ ಡಿಫ್ರೆಂಟ್. ಬೇರೆ ಹೋಟ್ಲಿಗೆ ಇವ್ರ ಹೋಟ್ಲಿಗೆ ನಾನೇ ಹೇಳ್ತೀನಿ. ಹೌದೇನು? ನಮ್ಮ ಹೋಟ್ಲಿಗೆ ಇರೋದಿಲ್ಲ. ಹೌದಾ? ಚಿಕನ್ ಚಾಪ್ಸ್ ಅಷ್ಟು ಚೆನ್ನಾಗಿರುತ್ತೆ. ಇವರು ಒಂಥರ ಏನೋ ಡಿಫ್ರೆಂಟಾಗಿ ಮಾಡ್ತಾರೆ ಸರ್. ಮಲ್ಲೇಶ್ವರದಲ್ಲಿ ಇದ್ದವ್ರಿಗೆಲ್ಲ ಒಂದೇ ಒಂದು ಹೋಟ್ಲು ಗೊತ್ತಿದ್ದು, ನಿಮ್ಮ ಹೋಟ್ಲೆ ಸ್ವಾಮಿ. ಎಷ್ಟೋ ವರ್ಷಗಳ ಕಾಲ ಅದು ಜಮ ಹಳೇದಲ್ಲ. ಅವ್ರು ಅದನ್ನು ಕಾಪಾಡಿಕೊಂಡು ಭಾಳ ಕಷ್ಟಪಟ್ಟು ಅದನ್ನು ಮುಂದುವರ್ಸ್ಕೊಂಡ್ಬಂದರು. ಕೆಳಗೆ ಬಿದ್ದೋಗಿ ತಿರ್ಗ ಮೇಲೆ ಕೆತ್ತು ಬಂದು ನಿಮ್ಗೆ ಗೊತ್ತಿಲ್ಲದೆ. ಓಕೆ ಓಕೆ, ಏನು ಸುತ್ತ ಒಳ್ಳೆ ರುಚಿಯಾಗಿ ಮಾಡಿದ್ದೀರಾ ಸರ್, ಸಖತ್ತಾಗಿದೆ. ಬರೀ ಬೇಳೆ ಸಾರಿಗೆ 2 ಪೀಸ್ ಇದ್ರೆ ಫುಲ್ 1 ಕಪ್ ಅನ್ನದ ಜೊತೆಗೆ ಇನ್ನೊಂದು ಕಪ್ ಅನ್ನನೂ ತಿನ್ಬೋದು. ತಿಳಿ ಸಾರು ಹಾಕೊಂಡ್ಬಿಟ್ರೆ ಇನ್ನೊಂದು ಕಪ್ ಅನ್ನ, ಏನು ಬೇಡ ಗೊಜ್ಜಲ್ ತಿಂತೀವಿ ಬೇಡ ಇನ್ನೊಂದು ಕಪ್ ಅನ್ನ. ಅದ್ಭುತ ಮಾಡಿದ್ದೀರಾ, ಥ್ಯಾಂಕ್ ಯು ಸರ್. ಫಸ್ಟ್ ಕ್ಲಾಸ್ ಆಗಿದೆ. ಈ ಥರದ್ದೆಲ್ಲ ತಿನ್ಬೇಕು ಅಂದ್ರೆ, ಅವರು ಬರಬೇಕು ಅಂದ್ರೆ ಹೌದು. ಎಲ್ಲಿಗೆ ಫೋನ್ ಮಾಡಬೇಕು ಚಂದ್ರು? ನನಗೆ 988 988 674 674 7789 7789 ನೀವೇ ಸಿಗ್ತೀರಾ? ನಾನೇ ಸಿಗ್ತೀನಿ ಗುರುಗಳೇ. ನಾನು ಯಾವ ಮ್ಯಾನೇಜರು ಇದೆಲ್ಲ ಏನು ಇಟ್ಕೊಂಡಿಲ್ಲ. ನನ್ನ ಪರ್ಸ್ನಲ್ ನಂಬರು. ಆವಾಗ ಬೇಕಾದ್ರೆ ಕರೆ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅವ್ರ ಸೇವೆಗೆ ಸಿದ್ಧ. ಪ್ರಕಾಶ್ ಅವರೇ ಚೆನ್ನಾಗಿಲ್ವಾ? ಎಲ್ಲ ಫೈನ್ ಸರ್. ಇವ್ರದ್ದು ಆಶೀರ್ವಾದ ಸರ್ ನಮಗೆ. ಏನೋ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ರು ಸರ್ ತುಂಬ.
ಅದೇನಕ್ಕೆ ಇಟ್ಕೊಂಡು ನನಗೆ ಗೊತ್ತಿಲ್ಲ. ಹೌದಾ? ಎಲ್ಲರೂ ಹೇಳ್ತಾ ಇರ್ತಾರೆ. ನಾವು ಒಂದು ಟೈಮಲ್ಲಿ ಪ್ರಾಬ್ಲಮಲ್ಲಿದ್ದೆ ಸರ್. ನಾನಿದ್ದೀನಿ ಬಾರಪ್ಪ ನಿನ್ಗೆ ಯಾಕೆ ಹೆಲ್ಪ್ ಮಾಡ್ತೀನಿ ಅಂದರು. ಇವತ್ತಿನವರೆಗೂ ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಏನು ಹೇಳ್ದೆ ನಾನು ಮಾಡೋದೇ ಇಲ್ಲ. ಹಂಗಂತೀರಾ? ಪ್ರತಿ ವಿಷಯ ನಂಗೆ ತಿಳಿಸ್ಬಿಟ್ಟೆ ಮಾಡ್ತಾರೆ. ಒಂದಿನ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ನಿದ್ದೆ ಬರೋಕ್ಕಿಲ್ಲ. ದಿನ ಸಿಗ್ತೀರಾ? ಫೋನ್ಗಾದ್ರೂ ಮಾತಾಡಲೇಬೇಕು. ಚಂದ್ರು ತುಂಬಾ ಚೆನ್ನಾಗಿದೆ. Thank you ಚಂದ್ರು. ಸಿಗ್ತೀನಿ ಮತ್ತೆ. ಬಾಯ್. ಅಣ್ಣ ಬರ್ತೀನಿ. ಒಳ್ಳೆ ಅದ್ಭುತವಾಗಿರುವಂಥ ಒಂದು ಚಿಕನ್ನು, ಮಿಂಟ್ ಚಿಕನನ್ನು ಮಾಡಿಕೊಟ್ಟಿದ್ದಾರೆ. ಎಕ್ಸಲೆಂಟ್ ಆಗಿದೆ ರೀ. ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು, ರುಚಿಯಾಗಿ ಮಾಡ್ಕೊಳ್ಳೋವಂಥದ್ದು, ನಮ್ಮನೆ ಊಟದ ಚಂದ್ರು ಮಾಡಿರೋವಂಥದ್ದು. ಇವತ್ತೇ ನೋಡ್ತೀರಾ, ಈಗಲೇ ಮಾಡ್ಕೊಳ್ತೀರಾ. ಮಿಂಟ್ ಚಿಕನ್ ಮಾಡೋ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ಪುದೀನ, ಪಾಲಕ್, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಕಾಳು ಮೆಣಸು, ಧನಿಯಾ, ಕೊತ್ತಂಬರಿ ಸೊಪ್ಪು, ನೀರು, ಈರುಳ್ಳಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ತುಪ್ಪ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದು ಪುದೀನ, ಗೋಡಂಬಿ, ರುಬ್ಬಿದ ಮಸಾಲ, ಅರಿಶಿನ, ಉಪ್ಪು, ಚಿಕನ್ ಹಾಕಿ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಮಿಂಟ್ ಚಿಕನ್ ನಿಮ್ಮನೆಲ್ಲೂ ರೆಡಿ. ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ಬೇಕು. ನಿಮಗೂ ತಿನ್ನೋ ಇಂಟ್ರೆಸ್ಟ್ ಇದೆ ಗೊತ್ತಾಯ್ತು. ನಿಮ್ಮೂರಿನಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ ಇದ್ರೆ, ಒಳ್ಳೆ ನಾನ್ ವೆಜಿಟೇರಿಯನ್ ಅಡುಗೆ ಮಾಡೋರಿದ್ರೆ ಅವ್ರ ವಿಳಾಸನ ನಮಗೆ ಬರ್ದು ಕಳಿಸಿ, ಅವ್ರ ಹೋಟೆಲ್ ಹೆಸರು ಬರ್ದು ಕಳಿಸಿ, ಅವ್ರ ಫೋನ್ ನಂಬರ್ ಬರ್ದು ಕಳಿಸಿ. ಖಂಡಿತವಾಗ್ಲೂ ಅವ್ರನ್ನ ಕರ್ಸ್ಕೊಳ್ತೀವಿ. ಅವರ ಕೈ ರುಚಿನ ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ಅಡುಗೆ ಮಾಡ್ಬೋದು, ವೆರಿ ಸಿಂಪಲ್. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ಮತ್ತೆ ಸಿಗ್ತೀನಿ, ಮತ್ತೆ ಬರ್ತೀನಿ ಹೊಸ